ರಾಣಿ ಮಗಳೇ, ನನಗೆ ತುಂಬ ನೋವಾಗುತ್ತಿದೆ. ನನಗೆ ಔಷಧಿ ಕೊಡು. ನನ್ನ ಅತ್ತೆಯು ಅಳುತ್ತಾ ನನ್ನಲ್ಲಿ ಹೇಳುತ್ತಿದ್ದಳು ಮತ್ತು ನಾನು ನನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ 5,000 ರೂಪಾಯಿ ನೋಟುಗಳ ಕಡೆಗೆ ನೋಡುತ್ತಿದ್ದೆ. ಇದೇ 5,000 ರೂಪಾಯಿಗಳನ್ನು ನನ್ನ ಗಂಡ ಮೋಹನ್ ಬೆಂಗಳೂರಿನಿಂದ ನನ್ನ ಅತ್ತೆಯ ಔಷಧಿಯ ಖರ್ಚಿಗಾಗಿ ಕಳುಹಿಸಿದ್ದರು. ಇದು ನನ್ನ ಗಂಡನು ಬೆವರು ಹರಿಸಿದ ಹಣವಾಗಿದೆ. ಮೊದಮೊದಲು ನಾನು ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸತೊಡಗಿದ್ದೆ. ಹಣ ಬಂದ ತಕ್ಷಣ ಔಷಧಿಯನ್ನು ತಂದು ಅತ್ತೆಯ ಕೈಗೆ ನೀಡುತ್ತಿದ್ದೆ. ಆದರೆ ಒಂದು ದಿನ ನನಗೆ ಏನಾಯಿತೋ ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಧ್ವನಿ ಕೇಳಿಸಿತು. ಎಲ್ಲಿಯವರೆಗೆ ನಾನು ಬೇರೆಯವರಿಗಾಗಿ ನನ್ನ ಖುಷಿಯನ್ನೆಲ್ಲ ತ್ಯಾಗ ಮಾಡಬೇಕು? ನನಗೂ ಕೂಡ ಒಂದು ಜೀವನವಿಲ್ಲವೇ? ಇಷ್ಟೇ. ಅದೇ ದಿನ ನನ್ನ ಮನಸ್ಸಿನ ಬಾಗಿಲು ತೆರೆದ ಹಾಗೆ ಅನಿಸಿತು. ಇಂದಿನಿಂದ ನಾನು ಈ ಹಣವನ್ನು ನನ್ನ ಇಷ್ಟದಂತೆ ಖರ್ಚು ಮಾಡುತ್ತೇನೆ. ಎಲ್ಲಕ್ಕೂ ಮೊದಲು ನಾನು ಆ 5,000 ರೂಪಾಯಿಯನ್ನು ಹೊಸ ಸೂಟ್ಗಾಗಿ ಖರ್ಚು ಮಾಡಿದೆ. ನನಗೆ ಇಷ್ಟವಾದ ಬಣ್ಣದ ಸೂಟನ್ನು ನಾನು ಖರೀದಿಸಿದೆ. ಆ ಸೂಟನ್ನು ತುಂಬ ದಿನಗಳಿಂದ ನಾನು ತೆಗೆದುಕೊಳ್ಳಬೇಕೆಂದು ಆಸೆ ಪಟ್ಟಿದ್ದೆ. ಆದರೆ ಅತ್ತೆಯ ಔಷಧಿಗಳ ಖರ್ಚಿನಿಂದಾಗಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಆ ದಿನ ಶಾಪಿಂಗ್ ಮಾಡಿ ಮನೆಗೆ ಬಂದಾಗ ನನ್ನ ಮನಸ್ಸು ತುಂಬ ಖುಷಿಯಾಗಿತ್ತು. ಒಂದು ಕ್ಷಣವೂ ಕೂಡ ನನ್ನಲ್ಲಿ ಪಶ್ಚಾತ್ತಾಪ ಮೂಡಲಿಲ್ಲ. ನಾನು ಮನೆಗೆ ಬಂದ ತಕ್ಷಣ ನನ್ನ ಭಾವನ ಹೆಂಡತಿ, ಅಂದರೆ ನನ್ನ ಅಕ್ಕ, ಅವಳು ನನ್ನಲ್ಲಿ ಕೇಳಿದಳು, ನೀನು ಅಮ್ಮನ ಔಷಧಿ ಹಣವನ್ನು ಈ ಸೂಟ್ಗೆ ನೀಡಿದೆಯಲ್ಲವೇ ಎಂದಾಗ ನಾನು ನಗುತ್ತಾ ಹೇಳಿದೆ, ಏನಕ್ಕ, ಕೆಲವು ದಿನ ಅಮ್ಮ ಔಷಧಿಯನ್ನು ತೆಗೆದುಕೊಳ್ಳದಿದ್ದರೆ ಏನಾಗಿ ಬಿಡುತ್ತದೆ? ಒಮ್ಮೊಮ್ಮೆ ನಾವು ನಮಗಾಗಿಯೂ ಕೂಡ ಬದುಕಬೇಕಲ್ಲವೇ? ಈ ಮಾತಿಗೆ ಅಕ್ಕ ಸುಮ್ಮನಾದಳು. ಆದರೆ ಅವಳು ನನ್ನ ಜೊತೆಗಿದ್ದಷ್ಟು ದಿನವೂ ಇದಕ್ಕೆ ಸಹಕರಿಸಿದಳು. ಹೀಗೆ ಕೆಲವು ದಿನಗಳು ಹಾಗೇ ಕಳೆಯತೊಡಗಿತು. ನಾನು ಪ್ರತಿ ತಿಂಗಳು ನನಗೆ ಇಷ್ಟ ಬಂದ ಹಾಗೆ ನನ್ನ ಗಂಡ ಕಳಿಸಿದ ಹಣವನ್ನು ಖರ್ಚು ಮಾಡತೊಡಗಿದೆ. ಅತ್ತೆಯು ತುಂಬ ಕಷ್ಟದಲ್ಲಿ ನರಳುತ್ತಿದ್ದಳು. ಅವಳಿಗೆ ತುಂಬ ಕಷ್ಟವಾಗುತ್ತಿತ್ತು. ಅವಳ ಆರೋಗ್ಯ ಇನ್ನೂ ಹದಗೆಡತೊಡಗಿತ್ತು. ಅದಕ್ಕಾಗಿ ನಾನು ಯಾವುದೋ ಒಂದು ನೆಪವನ್ನು ಹೇಳುತ್ತಿದ್ದೆ. ಅಮ್ಮ, ಇವತ್ತು ಔಷಧಿ ದೊರೆತಿಲ್ಲ, ಅಥವಾ ನೀವು ಹೆಚ್ಚು ಆರಾಮ್ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದು ಹೇಳುತ್ತಿದ್ದೆ. ಒಂದು ದಿನ ನಾನು ಮಾರ್ಕೆಟ್ನಿಂದ ಮರಳಿ ಬರುತ್ತಿರುವಾಗ ಕೈಯಲ್ಲಿ 2-3 ಶಾಪಿಂಗ್ ಬ್ಯಾಗ್ ಇತ್ತು. ಹೊಸ ಬಟ್ಟೆಗಳು, ಕಾಸ್ಮೆಟಿಕ್ಗಳು ಮತ್ತು ಬೇರೆ ಬೇರೆ ಸಾಮಾನುಗಳು ಇದ್ದವು. ದಾರಿಯಲ್ಲಿ ಬರುವಾಗ ಭವಿಷ್ಯ ಹೇಳುವ ಒಬ್ಬ ಸಾಧು ಸಿಕ್ಕಿದನು. ಆಗ ನಾನು ಯೋಚಿಸಿದೆ, ಸ್ವಲ್ಪ ಹಣವನ್ನು ಭವಿಷ್ಯ ಹೇಳುವ ಸಾಧುವಿಗೆ ನೀಡುತ್ತೇನೆ ಎಂದು ನಾನು ಯೋಚಿಸಿ ಅವನಿಗೆ ಹಣ ಕೊಡಲು ಹೋದಾಗ ಅವನು ತೆಗೆದುಕೊಂಡವನೇ ಆ ಹಣವನ್ನು ನನ್ನ ಮುಖಕ್ಕೆ ಎಸೆದನು. ಹೋಗು ಹೋಗು, ಮನೆಗೆ ಹೋಗು, ನಿನಗೆ ಒಂದು ಗತಿ ಕಾಣುವ ಸಮಯ ಹತ್ತಿರ ಬರುತ್ತಿದೆ. ನಾನು ದಂಗಾಗಿ ಹೋದೆ. ನನ್ನ ಮನಸ್ಸು ಗಡಗಡ ನಡುಗಿ ಹೋಯಿತು. ಹೆದರಿಕೆಯಿಂದ ನಾನು ವೇಗವಾಗಿ ಮನೆಗೆ ಬಂದು ತಲುಪಿದೆ ಮತ್ತು ಸೀದಾ ಅತ್ತೆಯ ಕೋಣೆಗೆ ಬಂದೆ. ಆದರೆ ಅಲ್ಲಿ ಅವಳು ನಿರ್ಜೀವವಾಗಿ ಬಿದ್ದಿದ್ದಳು. ಅವಳ ಉಸಿರು ನಿಂತು ಹೋಗಿತ್ತು. ನಾನೇನು ಮಾಡಿದ್ದೇನೆಂದು ಸತ್ಯವನ್ನು ತಿಳಿದಾಗ ನಾನು ನಿಂತ ನೆಲವೇ ಕುಸಿದಂತಾಯಿತು. ಅದೇ ಕ್ಷಣದಲ್ಲಿ ನಾನು ಎಲ್ಲವನ್ನು ನನ್ನಿಷ್ಟದಂತೆ ನಡೆದುಕೊಂಡಿರುವ ಸನ್ನಿವೇಶವನ್ನು ನೆನಪು ಮಾಡಿಕೊಂಡೆ. ಆ ದಿನ ಅಕ್ಕನೂ ಕೂಡ ಮಾರ್ಕೆಟ್ಗೆ ನನ್ನ ಜೊತೆ ಬಂದಿದ್ದಳು. ಆದರೆ ಊಟ ತಿಂಡಿಯ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದರ ಬದಲು ಅವಳು ನನ್ನನ್ನು ಸೀದಾ ಪಾರ್ಲರ್ಗೆ ಕರೆದುಕೊಂಡು ಹೋಗಿದ್ದಳು. ಅಲ್ಲಿಗೆ ಹೋಗಿ ನಾವು ಫೇಶಿಯಲ್ ಮಾಡಿಕೊಂಡೆವು, ಮೆಹಂದಿ ಹಚ್ಚಿಸಿಕೊಂಡೆವು, ಪೆಡಿಕ್ಯೂರ್, ಮೆನಿಕ್ಯೂರ್ ಮಾಡಿಸಿದೆವು. ಆ ಸಮಯದಲ್ಲಿ ನಾವು ಎಷ್ಟೊಂದು ಒಳ್ಳೆಯ ಅನುಭವವನ್ನು ಅನುಭವಿಸುತ್ತಿದ್ದೇವೆಂದರೆ ನಾವು ಯಾವುದೋ ಒಂದು ಹೊಸ ಜಗತ್ತಿನಲ್ಲಿ ಇದ್ದೇವೆ ಎಂದು ತೋರುತ್ತಿತ್ತು. ಮರಳಿ ಬರುವಾಗ ನಾನು ಅಕ್ಕನಲ್ಲಿ ಕೇಳಿದೆ, ಅಕ್ಕ, ನಾನು ಹೇಗೆ ಕಾಣುತ್ತಿದ್ದೇನೆ? ಆಗ ಅವಳು ಮುಗುಳು ನಗುತ್ತಾ ಹೇಳಿದಳು, ನೀನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ, ಫಿಲ್ಮ್ ಹೀರೋಯಿನ್ ಥರ ಕಾಣಿಸುತ್ತಿದ್ದೀಯಾ ಮತ್ತು ಸ್ವತಃ ನನ್ನನ್ನು ನೋಡಿಕೊಳ್ಳಲು ಬಯಸಿದೆ. ನಿಜವಾಗಿಯೂ ನನಗೆ ಮೊದಲ ಬಾರಿಗೆ ನಾನು ಶೃಂಗರಿಸಿಕೊಂಡು ಸಜ್ಜಾಗಿದ್ದೇನೆ ಎಂದು ಅನಿಸಿತು. ಮೊದಲ ಬಾರಿಗೆ ಯಾರೋ ನನ್ನನ್ನು ಹೊಗಳುತ್ತಿದ್ದಾರೆ ಮತ್ತು ನಾನು ಕೂಡ 4 ಜನರ ಮಧ್ಯದಲ್ಲಿ ಗುರುತಿಸಿಕೊಳ್ಳಬಲ್ಲೆ ಎಂದು ನಾನು ಬೀಗಿದೆ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಆ ಸಮಯದಲ್ಲಿ ಅತ್ತೆಯ ಹಾಹಾಕಾರ, ಅವರ ಕಣ್ಣಿನಲ್ಲಿನ ವಿನಂತಿ ಇವೆಲ್ಲವೂ ನನ್ನ ತಲೆಯಿಂದ ಅಳಿಸಿ ಹಾಕಿದಂತೆ ತೋರಿತು. ಕೆಲವು ದಿನಗಳು ಕಳೆದವು, ವಾರವೂ ಕಳೆಯಿತು. ಈಗ ಆ 5,000 ರೂಪಾಯಿ ನನ್ನ ಯಾವುದೇ ಜವಾಬ್ದಾರಿಯಾಗಿರದೆ ಬದಲಾಗಿ ಅದು ನನ್ನ ಸ್ವಾತಂತ್ರ್ಯವಾಗಿ ಬದಲಾಗಿತ್ತು. ನನ್ನ ಬಳಿ ಹಣ ಬರುತ್ತಿದ್ದಂತೆ ನಾನು ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡುತ್ತಿದ್ದೆ. ನನ್ನ ಭಾವ ಅವರಿಗೆ ನಾನು ಅಣ್ಣನ ಸ್ಥಾನಮಾನ ನೀಡಿದ್ದೆ. ಅವರಿಗಾಗಿ ಒಂದು ಶರ್ಟನ್ನು ಖರೀದಿಸಿದ್ದೆ ಮತ್ತು ಅಕ್ಕನಿಗಾಗಿ ಒಂದು ಹೊಸ ಸ್ಯಾಂಡಲನ್ನು ಮತ್ತು ನನಗಾಗಿ ಕೆಲವು ಹೊಸ ವಸ್ತುಗಳನ್ನು ಖರೀದಿ ಮಾಡಿದ್ದೆ. ಒಮ್ಮೊಮ್ಮೆ ಹೊಸ ಲಿಪ್ಸ್ಟಿಕ್, ಒಮ್ಮೊಮ್ಮೆ ಚಪ್ಪಲಿಗಳು, ಮತ್ತೊಮ್ಮೆ ಪರ್ಫ್ಯೂಮ್ ಖರೀದಿಸುತ್ತಿದ್ದೆ. ಆದರೆ ಅತ್ತೆಯ ಆರೋಗ್ಯ ಒಮ್ಮೊಮ್ಮೆ ನಿಜವಾಗಿಯೂ ತುಂಬ ಹದಗೆಡುತ್ತಿತ್ತು. ಅವರು ತುಂಬ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಅವರು ಸುಮ್ಮನೆ ಒಂದು ಕೋಣೆಯಲ್ಲಿ ಮಂಕಾಗಿ ಕುಳಿತುಕೊಳ್ಳುತ್ತಿದ್ದರು. ಬಹುಶಃ ನೋವಿನಿಂದ ಭರವಸೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಆನಂತರ ಒಂದು ದಿನ ಅವರು ಧೈರ್ಯ ಮಾಡಿ ತುಂಬ ಕಷ್ಟಪಟ್ಟು ನನ್ನಲ್ಲಿ ಹೇಳಿದರು, ರಾಣಿ ಮಗಳೇ, ನನಗೆ ಔಷಧಿಯನ್ನಾದರೂ ತಂದುಕೊಡು, ತುಂಬ ನೋವು ಹೆಚ್ಚಾಗಿದೆ. ನಾನು ಅವರ ಮಾತನ್ನು ಕೇಳಿದರೂ ಕೇಳದೆ ಇರುವ ಹಾಗೆ ನಟಿಸಿದೆ. ಆಗ ಅಕ್ಕ ಹೇಳಿದರು,
ಅತ್ತೆ ಏನು ಹೇಳುತ್ತಿದ್ದಾರೆಂದು ನೀನು ಕೇಳಿಸಿಕೊಂಡಿಯೇನು? ನಾನು ಉಬ್ಬೇರಿಸಿ ಹೇಳಿದೆ. ಏನಾಗುತ್ತೆ, ಆರಾಮಾಗಿ ಕಡಿಮೆಯಾಗುತ್ತೆ, ಸ್ವಲ್ಪ ಸಹಿಸಿಕೊಂಡ್ರೆ ಏನಾಗುತ್ತದೆ? ನಿಜ ಹೇಳಬೇಕೆಂದರೆ ಈಗ ಅವರ ಧ್ವನಿಯು ನನಗೆ ಭಾರವಾದಂತೆ ತೋರುತ್ತಿತ್ತು. ಯಾವಾಗ ಅವರು ನೋವಿನಿಂದ ಅಳುತ್ತಿದ್ದರೋ ಆಗ ನಾನು ಬಾಗಿಲನ್ನು ಬಂದ್ ಮಾಡಿಕೊಳ್ಳುತ್ತಿದ್ದೆ. ಎಲ್ಲಿಯವರೆಗೆಂದರೆ ಒಮ್ಮೊಮ್ಮೆ ನಾನು ನನ್ನ ಕೋಣೆಯ ಬಾಗಿಲನ್ನು ಕೂಡ ಹಾಕಿಕೊಳ್ಳುತ್ತಿದ್ದೆ. ಸ್ವತಃ ನಾನು ನೆಮ್ಮದಿಯ ನಿದ್ದೆ ಮಾಡಲು ಸಾಧ್ಯವಾಗಲೆಂದು ಹಾಗೆ ಮಾಡುತ್ತಿದ್ದೆ. ಅದಾದ ನಂತರ ಹೊರಗಡೆ ಬಂದಾಗ ಎಲ್ಲ ವಸ್ತುಗಳು ನನ್ನವು ಎಂದು ತೋರುತ್ತಿದ್ದವು. ನನಗಾಗಿ ಖರ್ಚು ಮಾಡಿದ ಹೊಸ ಬಟ್ಟೆಗಳು, ದುಬಾರಿಯಾದ ಲಿಪ್ಸ್ಟಿಕ್, ಅಕ್ಕನೊಂದಿಗೆ ತಿಂದ ಪಿಜ್ಜಾ, ಭಾವನವರ ಶಹಬಾಸ್ಗಿರಿ, ಇದೆಲ್ಲದರ ಮಧ್ಯೆ ಅತ್ತೆಯ ಹದಗೆಡುತ್ತಿರುವ ಆರೋಗ್ಯದ ಬಗ್ಗೆ ನನಗೆ ಸ್ವಲ್ಪವೂ ಕಾಳಜಿ ಇರುತ್ತಿರಲಿಲ್ಲ. ಮಾರ್ಕೆಟ್ನ ಜನಜಂಗುಳಿಯಲ್ಲೂ ಕೂಡ ನಾನು ನಿಧಾನವಾಗಿ ನಡೆಯುತ್ತಿದ್ದಾಗ ನಾನು ನಡೆಯುವ ನೆಲವು ಕೂಡ ಮೃದುವಾಗಿರುವಂತೆ ತೋರುತ್ತಿತ್ತು. ನಾನು ಈಗ ಯಾವುದೋ ಒಂದು ಭಾರದಿಂದ ಸ್ವತಂತ್ರಳಾಗಿದ್ದೇನೆ ಎಂದು ತೋರುತ್ತಿತ್ತು. ಇಂದು ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಆಗಿತ್ತು. ನಾನು ಕಳೆದ ವಾರದಿಂದ ಅದಕ್ಕಾಗಿ ಕಾಯುತ್ತಿದ್ದೆ. ಅಕ್ಕನು ಜೊತೆಗಿದ್ದಳು. ನಮ್ಮಿಬ್ಬರ ಪ್ಲ್ಯಾನ್ ಏನಾಗಿತ್ತೆಂದರೆ, ಅಂಗಡಿ ಓಪನ್ ಆಗುತ್ತಿದ್ದಂತೆ ಎಲ್ಲರಿಗಿಂತ ಮೊದಲು ನಾವೇ ಒಳಗಡೆ ಹೋಗಿ ತಲುಪಬೇಕು. ಬೀದಿಯಲ್ಲಿ ಗಾಡಿಗಳು ವೇಗವಾಗಿ ಚಲಿಸುತ್ತಿದ್ದವು. ಆದರೆ ನಮ್ಮ ದೃಷ್ಟಿಯು ಪ್ರತಿಯೊಂದು ಅಂಗಡಿಯ ಮೇಲೆ ನೆಟ್ಟಿತ್ತು. ಆ ಸೂಟ್ ಎಲ್ಲಾದರೂ ನನ್ನ ಕಣ್ಣಿಗೆ ಬೀಳಲಿ ಎಂದು ನಾನು ಅದನ್ನು ಹುಡುಕಾಡುತ್ತಿದ್ದೆ. ಈ ಸೂಟ್ ಹೇಗಿದೆ ಎಂದು ಅಕ್ಕ ಕೇಳಿದಳು. ನಾನು ಸಲ್ವಾರ್ ಕಮೀಜ್ನ ಬಟ್ಟೆಯನ್ನು ಮುಟ್ಟಿ ಹೇಳಿದೆ, ಚೆನ್ನಾಗಿದೆ. ಆದರೆ ಸೈಜ್ನಲ್ಲಿ ಸರಿಯಾಗಿರುವುದನ್ನು ನಾನು ನೋಡುತ್ತಿದ್ದೆ. ಮುಂದೇನಾಯಿತೆಂದರೆ, ನಾವು ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಸುತ್ತಾಡುತ್ತಾ ಸಾಗಿದೆವು. ಹಲವಾರು ಅಂಗಡಿಗಳಲ್ಲಿ ಟ್ರಯಲ್ ರೂಮ್ನಲ್ಲಿ ಗಂಟೆಗಟ್ಟಲೆ ಸಮಯ ಕಳೆದೆವು. ನಾನು ಆ ದಿನ ಒಂದು ಬೆಲೆ ಬಾಳುವ ಗಡಿಯಾರವನ್ನು ಕೂಡ ಖರೀದಿಸಿದ್ದೆ. ಆ ಗಡಿಯಾರದ ಬೆಲ್ಟ್ನ ಬಣ್ಣವು ನನ್ನ ಹೊಸ ಚಪ್ಪಲಿಯೊಂದಿಗೆ ಮ್ಯಾಚ್ ಆಗುತ್ತಿತ್ತು. ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಖುಷಿಯಿತ್ತು. ಹೇಗೆಂದರೆ ಈಗ ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿ ಇದೆ ಎನ್ನುವಂತೆ ಭಾಸವಾಯಿತು. ಅಕ್ಕ ನಡೆಯಿರಿ, ಈಗ ಏನಾದರೂ ತಿನ್ನೋಣ, ತುಂಬ ಸುಸ್ತಾಗಿದೆ ಎಂದು ಅಕ್ಕ ಹೇಳಿದಳು. ನಂತರ ನಾವು ಹತ್ತಿರದಲ್ಲಿರೋ ಒಂದು ರೆಸ್ಟೋರೆಂಟ್ಗೆ ಬಂದು ಕುಳಿತೆವು. ಪಾಸ್ತಾ ಮತ್ತು ಶೇಕ್ ಆರ್ಡರ್ ಮಾಡಿದೆವು. ಜೀವನದ ಸುಖವನ್ನು ನಾವು ಈಗ ಅನುಭವಿಸುತ್ತಿದ್ದೇವೆ, ನಾನು ಹೇಳಿದೆ. ಮೊದಲಂತೂ ಕೇವಲ ಅಮ್ಮ, ಮಕ್ಕಳು, ಕಿಚನ್, ಕೇವಲ ಇಷ್ಟರಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಂಡಿರುತ್ತಿದ್ದೆವು. ಅಕ್ಕ ನನ್ನ ಮಾತಿಗೆ ತಲೆ ಆಡಿಸಿ ಹೇಳಿದಳು, ನೀನು ಹೇಳುವುದು ಸತ್ಯವಾಗಿದೆ. ಒಂದು ವೇಳೆ ಮಹಿಳೆಯರು ತಮ್ಮ ಜೀವನವನ್ನು ತಾವೇ ಸ್ವತಃ ಅನುಭವಿಸಲು ಪ್ರಾರಂಭ ಮಾಡಿದರೆ ಅದನ್ನು ಯಾರಿಂದಲೂ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲಿಯವರೆಗೆ ನಾವು ಸುಮ್ಮನಿರುತ್ತೇವೆಯೋ ಅಲ್ಲಿಯವರೆಗೂ ಇದು ನಮ್ಮ ಕೆಲಸವೆಂದು ತೋರುತ್ತದೆ. ಊಟ ಮಾಡಿದ ನಂತರ ನಾವು ಹೊರಗಡೆ ಬಂದಾಗ ಸೂರ್ಯ ಮುಳುಗಲು ಆರಂಭಿಸಿದನು. ಬೀದಿಯಲ್ಲಿ ಈಗ ಜನಜಂಗುಳಿ ಕಡಿಮೆಯಾಗಿತ್ತು. ನಾನು ಒಂದು ಕೈಯಲ್ಲಿ ಬ್ಯಾಗನ್ನು ಹಿಡಿದುಕೊಂಡೆ ಮತ್ತು ಇನ್ನೊಂದು ಕಡೆ ನೋಡತೊಡಗಿದೆ. ಆಗ ಒಬ್ಬ ವಯಸ್ಸಾದ ಭಿಕ್ಷುಕ ಸಾಧು ಆಕಸ್ಮಿಕವಾಗಿ ನಮಗೆ ಎದುರಾದನು. ಕೈಯಲ್ಲಿ ಒಂದು ಹಳೆಯ ಭಿಕ್ಷಾ ಪಾತ್ರೆ ಇತ್ತು. ಮುಖದಲ್ಲಿ ಆಯಾಸವಿತ್ತು. ಕಣ್ಣಿನಲ್ಲಿ ವಿಚಿತ್ರವಾದ ತೇಜಸ್ಸಿತ್ತು. ಅದೇನೆಂದರೆ ಅವನು ಜೀವನದಲ್ಲಿ ನೋವು, ಒಂಟಿತನ ಎಲ್ಲವನ್ನು ಅನುಭವಿಸಿದ್ದ ಹಾಗೆ ತೋರುತ್ತಿದ್ದನು. ಅವನು ಸುಮ್ಮನೆ ನನ್ನ ಎದುರಿಗೆ ಬಂದು ನಿಂತನು ಮತ್ತು ಹೇಳಿದನು, ಮಗಳೇ, ಭಗವಂತನ ಹೆಸರಿನಲ್ಲಿ ನನಗೆ ಏನಾದರೂ ಕೊಡು. ಅವನ ಧ್ವನಿಯಲ್ಲಿ ಯಾವುದೇ ಒತ್ತಾಯವಿರಲಿಲ್ಲ ಅಥವಾ ಭರವಸೆ ಇರಲಿಲ್ಲ. ಕೇವಲ ಒಂದು ಮೌನವಿತ್ತು. ಆದರೆ ಅದರಲ್ಲೂ ಕೂಡ ಒಂದು ವಿಚಿತ್ರ ಶಕ್ತಿ ಇತ್ತು. ನಂತರ ನಾನು ನನ್ನ ಬ್ಯಾಗಿನಿಂದ 10 ರೂಪಾಯಿಯನ್ನು ಹೊರತೆಗೆದೆ ಮತ್ತು ಅವನ ಕಡೆಗೆ ಹಿಡಿದೆ. ಆದರೆ ಅವನು ಹಣ ತೆಗೆದುಕೊಳ್ಳುವುದರ ಬದಲು ಅವನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಆನಂತರ ಆಕಸ್ಮಿಕವಾಗಿ ಆ ನೋಟನ್ನು ನನ್ನ ಕೈಯಿಂದ ಕಿತ್ತುಕೊಂಡನು ಮತ್ತು ನನ್ನ ಮುಖಕ್ಕೆ ಎಸೆದನು ಮತ್ತು ಹೇಳಿದನು, ಹೋಗು ಹೋಗು, ಮನೆಗೆ ಹೋಗು, ನಿನ್ನ ಸಮಯ ಹತ್ತಿರ ಬಂದಿದೆ. ಈ ಮಾತನ್ನು ಕೇಳಿ ನಾನು ನಿಂತಲೇ ಗರಬಡಿದವಳಂತಾದೆ. ಅಕ್ಕನೂ ಕೂಡ ಹಿಂದೆ ಸರಿದಳು. ನಾನು ಸಿಟ್ಟಿನಿಂದ ಅವನ ಕಡೆಗೆ ನೋಡಿ ಕೂಗಾಡಿದೆ, ಏನು ಹೇಳಿದೆ ನೀನು? ಈ ರೀತಿ ಏಕೆ ನಡೆದುಕೊಳ್ಳುತ್ತಿದ್ದೀಯಾ? ಭಿಕ್ಷೆ ಬೇಡಲು ಬಂದಿದ್ದೀಯಾ ಅಥವಾ ಶಾಪ ನೀಡಲು ಬಂದಿದ್ದೀಯಾ? ಆದರೆ ಅವನು ಸುಮ್ಮನಿದ್ದನು. ಅವನ ಕಣ್ಣುಗಳು ಒಂದು ರೀತಿಯ ಬೆಂಕಿಯನ್ನು ಉಗುಳುತ್ತಿದ್ದವು. ಅವನ ಕಣ್ಣುಗಳು ನನ್ನನ್ನು ನೋಡುತ್ತಿರಲಿಲ್ಲ, ಬದಲಾಗಿ ನನ್ನನ್ನು ಸುಟ್ಟು ಹಾಕುವಂತೆ ತೋರುತ್ತಿದ್ದವು. ನಾನು ಆ ನೋಟನ್ನು ನೆಲದ ಮೇಲೆ ಎಸೆದೆ ಮತ್ತು ಸಿಟ್ಟಿನಿಂದ ಹೇಳಿದೆ, ನೀನೊಬ್ಬ ಕೆಟ್ಟ ಮನುಷ್ಯ, ಇಲ್ಲಿಂದ ಹೊರಟು ಹೋಗು. ಇಲ್ಲದೆ ಹೋದರೆ ನಾನು ಪೊಲೀಸರನ್ನು ಕರೆಸುತ್ತೇನೆ. ಅವನು ಏನನ್ನೂ ಹೇಳಲಿಲ್ಲ, ಸುಮ್ಮನೆ ಅಲ್ಲಿಂದ ಹೊರಟು ಹೋದನು. ಹೋಗುತ್ತಾ ಹೋಗುತ್ತಾ ಆ ಭಿಕ್ಷುಕನು ಗಾಳಿಯಲ್ಲಿ ಯಾವುದೋ ಒಂದು ಭಾರವನ್ನು ತೇಲಿಬಿಟ್ಟವನಂತೆ ನನಗೆ ಅನಿಸಿತು. ಅಕ್ಕ ನನ್ನ ಹೆಗಲ ಮೇಲೆ ಕೈ ಇಟ್ಟಳು. ಅಕ್ಕ ಹೇಳಿದಳು, ಇದನ್ನು ಬಿಟ್ಟು ಬಿಡು, ಇವನು ಹುಚ್ಚನಂತೆ ಕಾಣುತ್ತಿದ್ದಾನೆ. ಆದರೆ ನನ್ನ ಮನಸ್ಸು ತುಂಬ ಭಾರವಾಯಿತು. ಮಾರ್ಕೆಟ್ನ ಎಲ್ಲ ಬೆಳಕುಗಳು ಈಗ ನನ್ನ ಕಣ್ಣಿಗೆ ಚುಚ್ಚಿದಂತೆ ತೋರುತ್ತಿತ್ತು. ನಾವಿಬ್ಬರು ಏನನ್ನೂ ಮಾತನಾಡದೆ ಸುಮ್ಮನೆ ಗಾಡಿಯ ಕಡೆಗೆ ಬಂದೆವು. ಗಾಡಿಯಲ್ಲಿ ಕುಳಿತು ನಾನು ಕಿಟಕಿಯಿಂದ ಹೊರಗೆ ನೋಡಲು ಶುರು ಮಾಡಿದೆ. ಆಗ ಅಕ್ಕ ಹೇಳಿದಳು, ನೀನು ಅವನಿಗೆ ಹಣವನ್ನು ಕೂಡ ನೀಡಿದೆ. ಆದರೂ ಈ ಜಗತ್ತಿನಲ್ಲಿ ಎಂತಹ ವಿಚಿತ್ರ ಜನರು ಇರುತ್ತಾರೆ ನೋಡು.
ನಾನು ಏನನ್ನೂ ಹೇಳಲಿಲ್ಲ. ದೀರ್ಘವಾದ ಉಸಿರನ್ನು ತೆಗೆದುಕೊಂಡೆ. ಒಮ್ಮೊಮ್ಮೆ ಜನರು ನಮಗೆ ಏನೇನೋ ಹೇಳಿಬಿಡುತ್ತಾರೆ, ನಮಗೆ ಒಂದು ಅರ್ಥವಾಗುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾನು ಹಾಗೇಕೆ ಉತ್ತರ ನೀಡಿದೆ ಅದು ನನಗೂ ಗೊತ್ತಿಲ್ಲ. ಆನಂತರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ನಾವು ಸುಮಾರು ಅರ್ಧ ಗಂಟೆ ಅಲ್ಲಿಯೇ ನಿಲ್ಲಬೇಕಾಯಿತು. ಗಾಡಿಯ ಗ್ಲಾಸ್ಗೆ ಚಿಕ್ಕ ಚಿಕ್ಕ ಮಕ್ಕಳು ಕೈಯಿಂದ ಹೊಡೆಯುತ್ತಿದ್ದರು. ಒಬ್ಬರು ಆಟಿಕೆ ಸಾಮಾನುಗಳನ್ನು ಮಾರಾಟ ಮಾಡುತ್ತಿದ್ದರೆ ಮತ್ತೊಬ್ಬರು ಪಂಚೆಯನ್ನು, ಮತ್ತೊಬ್ಬರು ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುತ್ತಿದ್ದರು. ಆದರೆ ನಾನು ಯಾರ ಕಡೆಗೂ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಅಕ್ಕ ಮೊಬೈಲ್ನಲ್ಲಿ ಏನನ್ನೋ ನೋಡುತ್ತಿದ್ದಳು ಮತ್ತು ನಾನು ನನ್ನ ಯೋಚನೆಯಲ್ಲಿ ಮುಳುಗಿದ್ದೆ. ಮನೆಗೆ ಬಂದು ತಲುಪಿದ ನಂತರ ನಾನು ಚಪ್ಪಲಿಯನ್ನು ಹೊರತೆಗೆದು ಸೀದಾ ಕೋಣೆಯೊಳಗೆ ಬಂದೆ. ಶಾಪಿಂಗ್ ಬ್ಯಾಗ್ಗಳನ್ನು ಬೆಡ್ ಮೇಲೆ ಇಟ್ಟಾಗ ಅವುಗಳನ್ನು ಓಪನ್ ಮಾಡೋ ಮನಸ್ಸು ಕೂಡ ಆಗಲಿಲ್ಲ. ಮುಖವನ್ನು ತೊಳೆಯಲು ಹೋದಾಗ ನನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡೆ. ನನ್ನ ಮುಖ ವಿಚಿತ್ರವೆನಿಸಿತು. ಅದೇ ಮೇಕಪ್, ಅದೇ ಬಟ್ಟೆ, ಅದೇ ಮುಖ. ಆದರೆ ಅದರಲ್ಲಿ ಒಂದು ವಿಧದ ಬೇರೆಯ ರೀತಿಯ ಭಾವ ಮೂಡಿತ್ತು. ಯಾರೋ ತಮ್ಮ ನೆರಳನ್ನು ಬಿಟ್ಟು ಹೋಗಿದ್ದಾರೆ ಎಂದು ತೋರುತ್ತಿತ್ತು. ಆ ಚಿಹ್ನೆಯು ನೀರಿನಿಂದ ತೊಳೆದರೂ ಕೂಡ ಹೋಗಲಿಲ್ಲ. ಆಗ ಅಕ್ಕ ಬಂದು ಬಾಗಿಲನ್ನು ತೆರೆದಳು ಮತ್ತು ಹೇಳಿದಳು, ನಿನಗೆ ಚಹಾ ಮಾಡಲೇ? ಆಗ ನಾನು ಹೇಳಿದೆ, ನನಗೆ ಬೇಡ, ನಾನು ಆರಾಮ್ ತೆಗೆದುಕೊಳ್ಳಬೇಕು. ಆಗ ಅಕ್ಕ ಕೇಳಿದಳು, ಆ ಭಿಕ್ಷುಕನ ಮಾತುಗಳನ್ನು ನೀನು ಮನಸ್ಸಿಗೆ ಹಚ್ಚಿಕೊಂಡಿದೆಯೇನು? ನಾನು ತಲೆ ಆಡಿಸಿದೆ. ರಾತ್ರಿ ಊಟ ಮಾಡೋ ಟೇಬಲ್ನಲ್ಲೂ ಕೂಡ ಸುಮ್ಮನೆ ಇದ್ದೆ. ಎಲ್ಲವೂ ಸರಿಯಾಗಿದೆ ತಾನೆ ಎಂದು ಭಾವ ಕೇಳಿದರು. ಆಗ ನಾನು ಹೇಳಿದೆ, ಸ್ವಲ್ಪ ಆಯಾಸವಾಗಿದೆ, ಎಲ್ಲವೂ ಸರಿಯಾಗುತ್ತದೆ. ಅತ್ತೆಯ ಕೋಣೆಯಿಂದ ಯಾವುದೇ ಶಬ್ದಗಳು ಕೇಳಿಸುತ್ತಿರಲಿಲ್ಲ. ಬಾಗಿಲು ಬಂದಾಗಿತ್ತು. ಆಗ ಅಕ್ಕ ಹೇಳಿದಳು, ಇಂದು ದಿನವಿಡೀ ಅತ್ತೆಯ ಕೋಣೆಯಿಂದ ಯಾವುದೇ ಶಬ್ದಗಳು ಕೇಳಿಸಲಿಲ್ಲ. ಅವರು ಯಾವುದೇ ಔಷಧಿಗಳ ಬಗ್ಗೆ ಮಾತನಾಡಲಿಲ್ಲ. ನಾನು ಅಸಡ್ಡೆ ಮಾಡಿದವಳಂತೆ ಉತ್ತರ ನೀಡಿದೆ. ಈಗ ಅವಳು ಸುಸ್ತಾಗಿರಬಹುದು, ಬೆಳಿಗ್ಗೆ ನೋಡಿಕೊಳ್ಳೋಣ. ಮತ್ತು ನನ್ನ ಕೋಣೆಯೊಳಗೆ ಹೋದಾಗ ರಾತ್ರಿ ತುಂಬ ತಡವಾಗಿ ಕಣ್ಣಿಗೆ ನಿದ್ದೆ ಹತ್ತಿತ್ತು. ಆದರೆ ಕನಸಿನಲ್ಲಿ ಪದೇ ಪದೇ ಅದೇ ಭಿಕ್ಷುಕ ನನಗೆ ಕಾಣಿಸಿಕೊಂಡನು. ಪದೇ ಪದೇ ಅದೇ ಮಾತನ್ನು ಹೇಳುತ್ತಿದ್ದನು, ಹೋಗು, ಮನೆಗೆ ಹೋಗು, ನಿನಗೆ ಈಗ ಸಮಯ ಕೂಡಿ ಬಂದಿದೆ. ಅವನು ಒಮ್ಮೆ ಕತ್ತಲೆಯಲ್ಲಿ ನಿಂತುಕೊಂಡರೆ ಮತ್ತೊಮ್ಮೆ ಅತ್ತೆಯ ಕೋಣೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದನು. ನಾನು ಪ್ರತಿ ಬಾರಿಯೂ ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಬೆಳಿಗ್ಗೆ ಕಣ್ಣು ತೆರೆದಾಗ ನನ್ನ ಇಡೀ ಶರೀರ ಬೆವರಿನಿಂದ ತೊಯ್ದು ಹೋಗಿತ್ತು. ಕೆಲವು ದಿನಗಳವರೆಗೆ ಎಲ್ಲವೂ ಸರಿಯಾಗಿದ್ದಂತೆ ತೋರತೊಡಗಿತು. ಆದರೆ ನನ್ನೊಳಗೆ ಒಂದು ವಿಚಿತ್ರವಾದ ಚಿಂತೆ ಕಾಣಿಸಿಕೊಂಡಿತ್ತು. ಮಾರ್ಕೆಟ್ಗೆ ಹೋಗುವಾಗ ಈಗ ನನ್ನ ಕಣ್ಣೆದುರಿಗೆ ಪ್ರತಿ ಬಾರಿಯೂ ಅದೇ ಮುಖ ಎದುರಿಗೆ ಬರುತ್ತಿತ್ತು. ಯಾವುದಾದರೂ ಭಿಕ್ಷುಕರು ಕಾಣಿಸಿಕೊಂಡರೆ ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಹಲವು ಬಾರಿ ನಾನು ಅಕ್ಕನಲ್ಲಿ ಕೇಳಿದೆ, ಅಕ್ಕ, ಆ ಭಿಕ್ಷುಕನನ್ನು ನೀನು ಮೊದಲು ಎಂದಾದರೂ ನೋಡಿದ್ದೀಯಾ? ಆಗ ಅವಳು ಹೇಳಿದಳು, ಇಲ್ಲಮ್ಮ, ಮೊದಲು ನೋಡಿಲ್ಲ, ಈಗಲೂ ಕೂಡ ನೋಡಿಲ್ಲ. ಒಮ್ಮೆಯಂತೂ ನಾನು ಅವನನ್ನು ಅದೇ ಜಾಗದಲ್ಲಿ ಹುಡುಕಲು ಪ್ರಯತ್ನಿಸಿದೆ. ಪ್ರತಿಯೊಂದು ಬೀದಿ ಹಾಗೂ ತಿರುವುಗಳಲ್ಲಿ ಹುಡುಕುವ ಪ್ರಯತ್ನ ಮಾಡಿದೆ. ಆದರೆ ಅವನು ಸಿಗಲಿಲ್ಲ. ಭೂಮಿಯಲ್ಲಿ ಮಾಯವಾದವನಂತೆ ಕಂಡನು. ಅಲ್ಲಿಯೇ ಕುಳಿತ ಇನ್ನು ಕೆಲವು ಭಿಕ್ಷುಕರಲ್ಲೂ ಕೇಳಿದೆ. ಇಲ್ಲಿ ವಯಸ್ಸಾಗಿರುವ ಉದ್ದವಾದ ದಾಡಿಯನ್ನು ಬಿಟ್ಟುಕೊಂಡಿರುವ ಸಾಧು ಭಿಕ್ಷುಕ ಕುಳಿತುಕೊಳ್ಳುತ್ತಾರೆಯೇ ಎಂದು ಕೇಳಿದಾಗ ಅಲ್ಲಿರುವ ಒಬ್ಬಳು ಮಹಿಳೆ ಹೇಳಿದಳು, ಇಲ್ಲ, ಇಲ್ಲಿ ಅಂತಹ ಯಾವುದೇ ಸಾಧು ಭಿಕ್ಷುಕರು ಬರುವುದಿಲ್ಲ. ನಾನು ಸುಮ್ಮನೆ ಮರಳಿ ಬಂದೆ. ಈಗ ನನ್ನ ಎಲ್ಲ ಕರ್ಮವು ನನ್ನನ್ನು ಸುತ್ತಿಕೊಂಡಂತೆ ನನಗೆ ಭಾಸವಾಯಿತು. ಯಾವುದೋ ನೆರಳು, ಯಾವುದೋ ಒಂದು ಅಡಗಿರುವ ಸತ್ಯ ಇನ್ನೂ ಸಂಪೂರ್ಣವಾಗಿ ತೆರೆದುಕೊಂಡಿಲ್ಲ ಎಂಬಂತೆ ತೋರುತ್ತಿತ್ತು. ಮತ್ತು ಅವನು ಆ ಮಾತುಗಳನ್ನು ಹೇಳುವವರೆಗೂ ಅದೊಂದು ಶಬ್ದವಲ್ಲ, ಬದಲಾಗಿ ಒಂದು ದೊಡ್ಡ ಲೆಕ್ಕಾಚಾರದ ಆರಂಭ ಎಂದು ನನಗೆ ಅಂದಾಜಿಸಲು ಸಾಧ್ಯವಾಗಲಿಲ್ಲ. ಆ ದಿನ ನಾನು ಮನೆಗೆ ಮರಳಿ ಬಂದೆ ಮತ್ತು ಬಾಗಿಲನ್ನು ತೆರೆದಾಗ ಒಳಗಡೆ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಎಂತಹ ಮೌನವಿತ್ತೆಂದರೆ ಅದು ಒಂದು ಸಾಧಾರಣ ಮೌನವಾಗಿರಲಿಲ್ಲ. ಅಕ್ಕನ ಶಬ್ದವೂ ಇರಲಿಲ್ಲ. ಅತ್ತೆಯ ನರಳಾಟವಾಗಲಿ ಭಾವನ ಮಾತುಗಳಾಗಲಿ ಕೇಳಿಸಲಿಲ್ಲ. ನಾನು ಬ್ಯಾಗನ್ನು ಸೋಫಾದಲ್ಲಿಟ್ಟು ಚಪ್ಪಲಿ ಕಳಚಿಟ್ಟೆ. ನೀರನ್ನು ತೆಗೆದುಕೊಳ್ಳಲು ಕಿಚನ್ ರೂಮಿನ ಕಡೆಗೆ ಬಂದೆ. ಆದರೆ ಅಲ್ಲಿಯೇ ನಿಂತುಕೊಂಡೆ. ಕಿಚನ್ನ ಬಾಗಿಲ ಬಳಿ ಭಾವ ನಿಂತಿದ್ದರು. ಮುಖ ಇಳಿದು ಹೋಗಿತ್ತು, ಕಣ್ಣು ಒದ್ದೆಯಾಗಿತ್ತು. ಅವರು ನನ್ನ ಕಡೆಗೆ ನೋಡಿದರು, ಆದರೆ ಏನನ್ನೂ ಹೇಳಲಿಲ್ಲ. ನನ್ನ ದೇಹ ನಡುಗಿ ಹೋಯಿತು. ನಾನು ಕೇಳಿದೆ, ಏನಾಯಿತು? ಎಲ್ಲರೂ ಏಕೆ ಸುಮ್ಮನಾಗಿದ್ದೀರಿ? ಅವರು ನನ್ನ ನೋಟದಿಂದ ತಪ್ಪಿಸಿಕೊಂಡು ಪಕ್ಕಕ್ಕೆ ಹೊರಳಿದರು ಮತ್ತು ಇಷ್ಟೇ ಹೇಳಿದರು, ಒಳಗಡೆ ಅಮ್ಮನ ಕೋಣೆಗೆ ಹೋಗು. ನಾನು ಭಯಭೀತಳಾದೆ. ನಾನು ವೇಗವಾಗಿ ಕೋಣೆಯ ಕಡೆಗೆ ಧಾವಿಸಿ ಬಂದೆ. ಬಾಗಿಲನ್ನು ನಿಧಾನವಾಗಿ ತೆರೆದೆ. ಮುಂದಿನ ದೃಶ್ಯ ನೋಡಿ ನನ್ನ ಉಸಿರಾಟವೇ ನಿಂತು ಹೋಯಿತು. ಅತ್ತೆಯು ಮಂಚದ ಮೇಲೆ ಶಾಂತವಾಗಿ ಮಲಗಿದ್ದಳು. ಮುಖದಲ್ಲಿ ನೆಮ್ಮದಿಯ ಭಾವವಿತ್ತು. ಆದರೆ ಎಂದೆಂದಿಗೂ ಕಣ್ಣನ್ನು ಮುಚ್ಚಿದ್ದರು. ಅವರ ಕಾಲಿನ ಬಳಿ ನನ್ನ ಗಂಡ ಮೋಹನ್ ಕುಳಿತಿದ್ದರು. ಅವರು ತಲೆ ತಗ್ಗಿಸಿದರು. ಕಣ್ಣಿನಲ್ಲಿ ಒಂದೇ ಸಮನೆ ಕಣ್ಣೀರು ಸುರಿಯುತ್ತಿತ್ತು.
ಅವರು ಬೆಂಗಳೂರಿನಿಂದ ಆಕಸ್ಮಿಕವಾಗಿ ಮರಳಿ ಬಂದಿದ್ದರು. ಯಾವುದೇ ಮೆಸೇಜ್ ಮಾಡದೆ, ಹೇಳದೆ ಕೇಳದೆ ಈಗ ನನ್ನ ಕಣ್ಣ ಮುಂದೆ ಬಂದು ಕುಳಿತಿದ್ದರು. ಒಂದು ಶವದ ಜೊತೆಗೆ ಒಂದು ಮೌನವಾದ ಆರೋಪವೂ ಕೂಡ ನನ್ನ ಮೇಲೆ ಇರುವಂತೆ ತೋರಿತು. ನಾನು ಬಾಗಿಲಲ್ಲೇ ನಿಂತೆ. ಹೃದಯ ಬಡಿತ ಜೋರಾಯಿತು. ನನ್ನ ಗಂಡನು ತಲೆ ಎತ್ತಿದನು. ನಮ್ಮಿಬ್ಬರ ನೋಟಗಳು ಬೆರೆತವು ಮತ್ತು ತಲೆ ತಗ್ಗಿಸಿದವು. ನೀನಂತೂ ಬಂದೆಯಲ್ಲ, ನನ್ನ ಗಂಡ ಹೇಳಿದರು. ಅವರ ಹೃದಯವು ಚೂರು ಚೂರಾಗಿರುವಂತೆ ತೋರಿತ್ತು. ಇದೆಲ್ಲ ಹೇಗಾಯಿತು? ನಾನು ತುಂಬ ಕಷ್ಟಪಟ್ಟು ಕೇಳಿದೆ. ನಿನ್ನೆ ರಾತ್ರಿ ಏಕಾಂಗಿಯಾಗಿ ಔಷಧಿ ಇಲ್ಲದೆ, ಅವರು ಇಷ್ಟೇ ಹೇಳಿದರು. ನಾನು ಸುಮ್ಮನೆ ನಿಂತಿದ್ದೆ. ಅಕ್ಕನೂ ಕೂಡ ಕೋಣೆಯೊಳಗೆ ಬಂದಳು. ಅವಳು ಅತ್ತೆಯ ಕೈಗಳನ್ನು ಚಾದರದಿಂದ ಮುಚ್ಚಿದಳು. ಭಾವನವರು ಕೂಡ ತಮ್ಮ ತಲೆಯನ್ನು ತಗ್ಗಿಸಿಕೊಂಡರು. ಎಲ್ಲವೂ ಮುಗಿದು ಹೋದಂತೆ ಭಾಸವಾಯಿತು. ನನ್ನ ಪತಿಯು ಎದ್ದು ನನ್ನ ಬಳಿ ಬಂದರು. ಅವರ ಮುಖದಲ್ಲಿ ಯಾವುದೇ ಸಿಟ್ಟಾಗಲಿ ದುಃಖವಾಗಲಿ ಇರಲಿಲ್ಲ. ಬದಲಾಗಿ ಒಂದು ದುಃಖದ ಕಾರ್ಮೋಡವಿತ್ತು. ಹೇಗೆ ಒಳಗೊಳಗೆ ನೋವುಂಡ ವ್ಯಕ್ತಿಯು ಹೊರಗಡೆ ತೋರ್ಪಡಿಸಿಕೊಳ್ಳುತ್ತಾರೋ ಹಾಗೆ ಅವರು ತೋರುತ್ತಿದ್ದರು. ಅವರು ಹೇಳಿದರು, ರಾಣಿ, ನಿನ್ನ ಬಳಿ ಸಮಯವಿತ್ತು ಮತ್ತು ಹಣವೂ ಕೂಡ ಇತ್ತು. ಆದರೆ ಒಂದು ಮಾತ್ರ ನಿನ್ನ ಬಳಿ ಇರಲಿಲ್ಲ. ಅದುವೇ ಆತ್ಮಸಾಕ್ಷಿ. ನಾನು ಏನನ್ನೋ ಹೇಳಲು ಪ್ರಯತ್ನಿಸಿದೆ, ಆದರೆ ನನ್ನ ಬಾಯಿ ಜೊತೆಯಾಗಲಿಲ್ಲ. ನನಗೆ ಏನನ್ನೂ ಹೇಳಬೇಡ, ಅವರು ಕೈ ಎತ್ತಿ ಹೇಳಿದರು. ಎಲ್ಲವೂ ನಿಶ್ಚಳವಾಗಿ ತೋರುತ್ತದೆ. ನನಗೆ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಅವರು ಮರಳಿ ಅಮ್ಮನ ಬಳಿಗೆ ಹೋಗುತ್ತಿದ್ದರು. ನಾನು ಅಲ್ಲಿಯೇ ನಿಂತುಕೊಂಡೆ. ಹೇಗೆ ಒಬ್ಬ ವ್ಯಕ್ತಿಯು ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತುಕೊಂಡಿದ್ದಾನೋ ಹಾಗೆ ನಾನು ನಿಂತುಕೊಂಡಿದ್ದೆ. ಆಗ ಭಾವ ನಿಧಾನವಾಗಿ ಕೇಳಿದರು, ಅಂತಿಮ ಸಂಸ್ಕಾರದ ಎಲ್ಲ ತಯಾರಿ ನಡೆದಿದೆ. ಎಲ್ಲ ಸಾಮಾನುಗಳನ್ನು ತರಿಸಲಾಗಿದೆ. ನನ್ನ ಗಂಡನು ಕೇವಲ ತಲೆ ಆಡಿಸಿದನು. ನಾನು ಹೊರಗಡೆ ಬಂದೆ. ಲಾಬಿಯಲ್ಲಿ ಬಂದು ಕುಳಿತುಕೊಂಡೆ. ಕೆಲವು ಸಮಯ ಕಳೆದಾಗ ಅಕ್ಕ ಕೂಡ ಅಲ್ಲಿಗೆ ಬಂದಳು ಮತ್ತು ಹೇಳಿದಳು, ನೀರು ಕುಡಿಯುವುದಾದರೆ ಸ್ವಲ್ಪ ನೀರನ್ನು ಕುಡಿಯಿರಿ. ನಾನು ಬೇಡ ಎಂದು ಹೇಳುತ್ತಾ ತಲೆ ಅಲ್ಲಾಡಿಸಿದೆ. ಆಗ ಅಕ್ಕ ನಿಧಾನವಾಗಿ ಹೇಳಿದಳು, ಬಹುಶಃ ಒಮ್ಮೆ ನೀವು ಅಮ್ಮನ ಕೋಣೆಯಲ್ಲಿ ಇಣುಕಿ ನೋಡಿದ್ದರೆ ಅವರು ನಿಮಗಾಗಿ ತುಂಬ ದಿನಗಳಿಂದ ಕಾಯುತ್ತಿದ್ದರು. ಸಂಜೆ ಅಂತಿಮ ಸಂಸ್ಕಾರವಾಗುತ್ತಿದ್ದಂತೆ ಏರಿಯಾದ ಪ್ರತಿಯೊಬ್ಬ ಹೆಂಗಸರು ಮನೆಗೆ ಬಂದರು. ಪ್ರತಿಯೊಬ್ಬರೂ ಅತ್ತೆಯನ್ನು ಹೊಗಳುತ್ತಿದ್ದರು. ಒಬ್ಬರು ತುಂಬಾ ಒಳ್ಳೆಯವರಾಗಿದ್ದರು ಎಂದು ಹೇಳಿದರೆ, ಮತ್ತೊಬ್ಬರು ಎಲ್ಲರಿಗಾಗಿ ಇವರು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದರು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು ಎಂದು ಹೇಳಿದರು. ನಾನು ಎಲ್ಲರ ಮಾತುಗಳ ಮಧ್ಯೆ ಸುಮ್ಮನೆ ಕುಳಿತುಕೊಂಡಿದ್ದೆ. ಯಾರೂ ಕಣ್ಣಲ್ಲಿ ಕಣ್ಣಿಟ್ಟು ಏನನ್ನೂ ಹೇಳಲಿಲ್ಲ. ಆದರೆ ಎಲ್ಲರ ನೋಟವು ಏನನ್ನೋ ಹೇಳುತ್ತಿತ್ತು. ಅಂತಿಮ ಸಂಸ್ಕಾರದ ನಂತರ ಎಲ್ಲರೂ ಹೊರಟು ಹೋದರು. ಕೇವಲ ಮನೆಯವರು ಮಾತ್ರ ಉಳಿದುಕೊಂಡಾಗ ಮನೆಯಲ್ಲಿ ಮೌನ ಆವರಿಸಿತು. ಆನಂತರ ಮೋಹನ್ ನನ್ನ ಮುಂದೆ ಬಂದರು ಮತ್ತು ಹೇಳಿದರು, ಕಂಪನಿಯ ಕಡೆಯಿಂದ ರಜೆ ದೊರೆಯಿತೆಂದು ನಾನು ಬೆಂಗಳೂರಿನಿಂದ ಆಕಸ್ಮಿಕವಾಗಿ ಬಂದಿದ್ದೆ. ಅಮ್ಮನಿಗೆ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿದೆ. ಬಾಗಿಲನ್ನು ತೆರೆದಾಗ ಕೋಣೆಯೊಳಗೆ ಕೇವಲ ಮೌನ ಆವರಿಸಿತ್ತು. ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ನಾನು ತಕ್ಷಣ ಡಾಕ್ಟರನ್ನು ಕರೆದೆ. ಡಾಕ್ಟರ್ ಹೇಳಿದರು, ಒಂದು ವೇಳೆ ಇವರಿಗೆ ಔಷಧಿಯು ಸರಿಯಾದ ಸಮಯಕ್ಕೆ ದೊರೆತಿದ್ದರೆ ಬಹುಶಃ ಇವರ ಪ್ರಾಣ ಉಳಿಯುತ್ತಿತ್ತು. ನಾನು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ, ಆದರೆ ಸುಮ್ಮನೆ ಮೌನವಾಗಿ ಕುಳಿತಿದ್ದೆ. ನಾನು ಕೇವಲ ಇಷ್ಟು ಮಾತ್ರ ಹೇಳಿದೆ, ನಾನು ಹೀಗೇ ಆಗಲೆಂದು ಎಂದಿಗೂ ಬಯಸಿರಲಿಲ್ಲ. ಆದರೆ ನನ್ನ ಧ್ವನಿ ನಡುಗುತ್ತಿತ್ತು. ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ನನ್ನ ಉಸಿರಾಟ ವೇಗವಾಯಿತು. ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ನನ್ನ ಗಂಡ ಎದುರಿಗೆ ಇದ್ದನು. ಅವರ ಮುಚ್ಚಿದ ಕಣ್ಣುಗಳು, ಕೆಂಪಾದ ಮುಖ, ಕಠೋರ ವ್ಯವಹಾರ ಮತ್ತು ಕೈಗಳು ನಡುಗುತ್ತಿದ್ದವು. ಅವರು ತುಟಿಗಳನ್ನು ತೆರೆದರು ಮತ್ತು ಯಾವ ಶಬ್ದವು ಅವರ ಬಾಯಿಂದ ಹೊರಹೊಮ್ಮಿತೋ ಅದು ನೇರವಾಗಿ ಬಂದು ನನ್ನ ಹೃದಯಕ್ಕೆ ನಾಟಿತು. ಅವರು ಹೇಳಿದರು, ನಾನು ಯಾವ ಹಣವನ್ನು ನನ್ನ ಅಮ್ಮನಿಗಾಗಿ ಕಳುಹಿಸುತ್ತಿದ್ದೇನೋ ನೀನು ನಿನ್ನ ಖುಷಿಗಾಗಿ ಅದನ್ನು ನಿನ್ನ ಮೇಲೆ ಲೂಟಿ ಮಾಡಿಕೊಂಡೆ. ನನ್ನ ಬಾಯಿಂದ ಶಬ್ದಗಳು ಬರುವುದು ಬಂದಾದವು. ನಾನು ಏನು ಹೇಳಬೇಕೆಂದಿದ್ದೆ? ಏನಾದರೂ ಮಾತುಗಳನ್ನು, ಏನಾದರೂ ಕಾರಣಗಳನ್ನು ಕೊಡಬೇಕೆಂದುಕೊಂಡೆ. ಆದರೆ ಮೋಹನ್ ಯಾವುದೇ ಮಾತುಗಳನ್ನು ಕೇಳುವ ಮೂಡ್ನಲ್ಲಿ ಇರಲಿಲ್ಲ. ಮೋಹನನ ಮಾತುಗಳಲ್ಲಿ ಅವರು ಈ ಮೊದಲು ನನ್ನ ಮೇಲೆ ತೋರುತ್ತಿದ್ದ ಮೃದುಭಾವ ಇರಲಿಲ್ಲ. ಈಗ ಆ ಮಾತುಗಳಲ್ಲಿ ಕೇವಲ ಸಿಟ್ಟಿತ್ತು, ದೂರಿತ್ತು ಮತ್ತು ನಿರ್ಧಾರವಿತ್ತು. ಅವರು ಹೇಳಿದರು, ನಿನಗೆ ಗೊತ್ತೇನು ನಾನು ಅಷ್ಟು ಹಣವನ್ನು ಗಳಿಸಲು ಏನೇನು ಕೆಲಸ ಮಾಡುತ್ತಿದ್ದೆ ಎಂದು? ನಿನಗೆ ಗೊತ್ತೇನು ನಾನು ಆ ಹಣಕ್ಕಾಗಿ ಹೇಗೆ ಕೆಲಸ ಮಾಡುತ್ತಿದ್ದೆ? ಬಿಸಿಲಿನ ಬೇಗೆಯಲ್ಲಿ ಬೆವರಿನಿಂದ ತೋಯುತ್ತಿದ್ದೆ. ಊಟವನ್ನು ಕೂಡ ಮಾಡುತ್ತಿರಲಿಲ್ಲ. ನನ್ನ ನಿದ್ದೆಯನ್ನು ಕೂಡ ಮರೆತು ಹೋಗುತ್ತಿದ್ದೆ. ಕೇವಲ ಇದನ್ನೇ ಯೋಚಿಸುತ್ತಿದ್ದೆ, ನನ್ನ ಅಮ್ಮ ಆರಾಮಾಗಿರಲಿ. ಆದರೆ ನೀನು ಏನು ಮಾಡಿದೆ? ಅವನು ಮುಂದೆ ಬಂದು ಕೈಯಲ್ಲಿದ್ದ ಅಮ್ಮನ ಹಳೆಯ ಫೈಲ್ನಲ್ಲಿ ಇದ್ದ ಹಾಳೆಯನ್ನು ಎತ್ತಿಕೊಂಡು ನನ್ನ ಕಡೆಗೆ ಎಸೆದನು ಮತ್ತು ಹೇಳಿದನು, ನೋಡು, ಇದರಲ್ಲಿ ಪ್ರತಿ ತಿಂಗಳ ಔಷಧಿಯ ಬಗ್ಗೆ ಬರೆಯಲಾಗಿತ್ತು. ಡಾಕ್ಟರ ಸಲಹೆ, ಅವರ ರಿಪೋರ್ಟ್, ಇದೆಲ್ಲವನ್ನು ನೀನು ಎಂದಾದರೂ ನೋಡುವ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡಿಯೇನು? ನಾನು ತಲೆ ತಗ್ಗಿಸಿ ಆ ಫೈಲನ್ನು ಎತ್ತಿಕೊಂಡೆ.
ಕಾಗದಗಳು ಎಲ್ಲ ಕಡೆಗೂ ಹರಡಿ ಹೋಗಿತ್ತು. ಒಂದರಲ್ಲಿ ಅತ್ತೆಯ ರೋಗದ ಬಗ್ಗೆ ಮಾಹಿತಿ ಇತ್ತು, ಒಂದರಲ್ಲಿ ಪ್ರತಿ ತಿಂಗಳು ಕಳಿಸಿದ ಹಣದ ದಿನಾಂಕವಿತ್ತು ಮತ್ತು ಒಂದರಲ್ಲಿ ಅವರ ಕೊನೆಯ ಔಷಧಿಯ ರಶೀದಿ ಇತ್ತು. ಅದು ಹಲವಾರು ತಿಂಗಳುಗಳಷ್ಟು ಹಳೆಯದಾಗಿತ್ತು. ಮೋಹನ್ ನಡುಗುವ ಸ್ವರದಲ್ಲಿ ಹೇಳಿದನು, ನನ್ನ ಅಮ್ಮ ಸಾಯುತ್ತಲೇ ಇದ್ದಳು ಮತ್ತು ನೀನು ಚಪ್ಪಲಿ, ಪರ್ಸ್, ಮೇಕಪ್ ಇದೆಲ್ಲವನ್ನು ಖರೀದಿಸಿದೆ. ನಾನು ಯೋಚಿಸಿದೆ, ನಾನು ಇಷ್ಟೇ ಹೇಳಿದೆ. ತಕ್ಷಣ ನನ್ನ ಗಂಡ ಹೇಳಿದನು, ನೀನು ಕೇವಲ ಯೋಚಿಸಿದೆಯೇನು? ನಿನಗೆ ಯೋಚಿಸೋ ಸಮಯವಾದರೂ ಎಲ್ಲಿಂದ ದೊರೆಯಿತು? ನೀನಂತೂ ಮಾರ್ಕೆಟ್ನಲ್ಲಿ, ಪಾರ್ಲರ್ನಲ್ಲಿ ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ಮಗ್ನಳಾಗಿದ್ದೀಯಾ. ನೀನೆಂದಿಗೂ ನನ್ನ ಅಮ್ಮ ಒಬ್ಬಂಟಿಯಾಗಿದ್ದಾಳೆ, ನೋವಿನಿಂದ ನರಳುತ್ತಿದ್ದಾಳೆ, ಸಾಯುತ್ತಿದ್ದಾಳೆ ಎಂದು ಯೋಚಿಸಲಿಲ್ಲ. ಅವರ ಮಾತಿಗೆ ನಾನು ಧೈರ್ಯ ತಂದುಕೊಂಡು ಹೇಳಿದೆ, ನನಗೆ ಒಂದು ಅವಕಾಶ ಕೊಡು ಪ್ಲೀಸ್. ಆಗ ಮೋಹನ್ ಕೈ ಎತ್ತಿ ಮಧ್ಯದಲ್ಲೇ ನನ್ನ ಮಾತನ್ನು ತಡೆದು ಹೇಳಿದರು, ಅವಕಾಶ? ಅದು ಕೂಡ ನಿನಗೆ? ಅದನ್ನು ಆಗಲೇ ನೀಡಿದ್ದೆ. ಪ್ರತಿ ತಿಂಗಳು ಅವಕಾಶ ನೀಡಿದೆ. ಪ್ರತಿ ಬಾರಿಯೂ ಹಣವನ್ನು ಕಳಿಸಿ ನಿನ್ನ ಮೇಲೆ ಭರವಸೆಯನ್ನು ಇಟ್ಟೆ. ಈಗ ಯಾವುದೂ ಬಾಕಿ ಉಳಿದಿಲ್ಲ. ನೀನು ಕೇವಲ ನನ್ನ ಪತ್ನಿಯೊಂದೇ ಅಲ್ಲ, ನನ್ನ ಅಮ್ಮನ ಕೊಲೆಗಾರ್ತಿ ಕೂಡ. ಮತ್ತು ಒಬ್ಬ ಅಪರಾಧಿಯು ನನ್ನ ಮನೆಯ ಗೌರವವನ್ನು ಎಂದಿಗೂ ಉಳಿಸಲು ಸಾಧ್ಯವಿಲ್ಲ. ಹೀಗೆ ಹೇಳುತ್ತಾ ಅವನು ನನ್ನ ಕಡೆಗೆ ನೋಡಲೇ ಇಲ್ಲ. ಅವನ ದೃಷ್ಟಿಯು ನೆಲದ ಮೇಲಿತ್ತು. ಆದರೆ ಅವನು ಮಾತನಾಡುವ ಎಲ್ಲ ಶಬ್ದಗಳು ನನ್ನ ಹೃದಯವನ್ನು ಸೀಳುತ್ತಾ ಸಾಗಿತ್ತು. ಭಾವ ಕೋಣೆಯ ಬಾಗಿಲ ಬಳಿ ಬಂದು ನಿಂತಿದ್ದರು. ಅಕ್ಕ ಹಿಂದೆ ನಿಂತಿದ್ದಳು. ಯಾರೂ ಏನನ್ನೂ ಹೇಳುತ್ತಿರಲಿಲ್ಲ. ಎಲ್ಲರೂ ಸುಮ್ಮನಿದ್ದರು. ಮೌನ ಆವರಿಸಿತ್ತು. ಆ ಮೌನದಲ್ಲಿ ನಾನು ನಿಜವಾಗಿಯೂ ಒಬ್ಬಂಟಿಯಾಗಿದ್ದೆ. ಅವರ ಮೌನವು ಕೂಡ ನನ್ನ ವಿರುದ್ಧವಾದ ಸಾಕ್ಷಿಯಂತೆ ತೋರುತ್ತಿತ್ತು. ನಾಲ್ಕು ದಿಕ್ಕಿನಿಂದ ಗೋಡೆಗಳು ನನ್ನ ಮೇಲೆ ಆಕ್ರಮಣ ಮಾಡುತ್ತಿವೆ ಎಂದು ತೋರುತ್ತಿತ್ತು. ನನಗೆ ಉಸಿರು ಕಟ್ಟಿದಂತಾಯಿತು. ಆಗ ಮೋಹನ್ ಹೇಳಿದನು, ನಿನ್ನ ಬಟ್ಟೆ ಹಾಗೂ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊ. ಈಗಿಂದೀಗಲೇ ಜಾಗ ಖಾಲಿ ಮಾಡು. ನನ್ನ ಹೃದಯ ಸ್ತಬ್ಧವಾದಂತೆ ಹೇಳಿದೆ, ನಾನು ಎಲ್ಲಿಗೆ ಹೋಗಲಿ? ಆಗ ಅವನು ಹೇಳಿದನು, ನನಗೇನು ಗೊತ್ತಿಲ್ಲ. ಆದರೆ ನೀನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗು. ನನ್ನ ಬಾಗಿಲ ಬಳಿ ಇನ್ನೆಂದಿಗೂ ಬರಬೇಡ. ನಾನು ನಿಧಾನವಾಗಿ ಆ ಕಡೆ ಈ ಕಡೆ ನೋಡತೊಡಗಿದೆ. ಕೆಲವು ಗಂಟೆಗಳ ಮೊದಲು ನಾನು ಈ ಮನೆಯ ಪತ್ನಿಯಾಗಿದ್ದೆ, ಒಬ್ಬಳು ಸೊಸೆಯಾಗಿದ್ದೆ, ಒಬ್ಬಳು ಮಾಲಕಿಯಾಗಿದ್ದೆ. ಆದರೆ ಈಗ ಅದೇ ಮನೆಯಲ್ಲಿ ಒಬ್ಬಳು ಅಪರಿಚಿತಳಂತೆ ಬದಲಾಗಿದ್ದೆ. ನಾನು ಸುಮ್ಮನೆ ಅಲ್ಮಾರಿಯನ್ನು ತೆಗೆದೆ, 2 ಜೊತೆ ಬಟ್ಟೆಯನ್ನು ಹೊರತೆಗೆದೆ, ಒಂದು ಚಿಕ್ಕ ಬ್ಯಾಗ್ ತಯಾರು ಮಾಡಿಕೊಂಡೆ. ನನ್ನ ಆಭರಣಗಳನ್ನು ಅಲ್ಲಿಯೇ ಬಿಟ್ಟೆ. ಮನಸ್ಸು ಮೋಹನ್ನಲ್ಲಿ ಕೇಳುವಂತೆ ಹೇಳಿತು, ಇದನ್ನು ನಾನು ತೆಗೆದುಕೊಂಡು ಹೋಗಲೇ ಎಂದು ಕೇಳಬೇಕೆನಿಸಿತು. ಆದರೆ ಮತ್ತೆ ಯೋಚಿಸಿದೆ, ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕೆಂದರೆ ಮೌನವಾಗಿರುವುದೇ ಒಳ್ಳೆಯದು. ನಾನು ಕೋಣೆಯಿಂದ ಹೊರಟು ಬಾಗಿಲ ಬಳಿ ಬಂದಾಗ ಅಲ್ಲಿ ನಿಂತ ನನ್ನ ಗಂಡ ಮೋಹನ್ ಸ್ವತಃ ಬದಿಗೆ ಸರಿದನು ಮತ್ತು ಹೇಳಿದನು, ಬಾಗಿಲನ್ನು ನೀನೇ ಬಂದ್ ಮಾಡಿಕೊಂಡು ಹೋಗು. ನನಗೆ ಮತ್ತೊಮ್ಮೆ ನಿನ್ನ ಮುಖವನ್ನು ನೋಡಲು ಇಷ್ಟವಿಲ್ಲ. ನಾನು ಅಕ್ಕನ ಕಡೆಗೆ ನೋಡಿದೆ. ಅವಳ ಕಣ್ಣಿನಲ್ಲಿ ಸ್ವಲ್ಪ ಮೃದು ಭಾವವಿತ್ತು ಮತ್ತು ನನ್ನ ಮೇಲೆ ಕನಿಕರವಿತ್ತು. ಆದರೆ ಅವಳು ಏನನ್ನೂ ಹೇಳಲಿಲ್ಲ. ರಾಹುಲ್ ಭಾವ ಕೂಡ ನನ್ನ ನೋಟವನ್ನು ತಪ್ಪಿಸಿಕೊಂಡರು. ಯಾರೂ ಕೂಡ ಏನನ್ನೂ ಹೇಳಲಿಲ್ಲ. ಬಾಗಿಲನ್ನು ತೆರೆಯುವಾಗ ಹೊರಗಡೆಯ ಪ್ರಪಂಚ ನನಗಾಗಿ ಅಪರಿಚಿತನಂತೆ ತೋರಿತು. ಸೂರ್ಯ ಮೇಲಕ್ಕೆ ಏರುತ್ತಿದ್ದನು. ಆದರೆ ನನ್ನ ಬಾಳಿನಲ್ಲಿ ಬೆಳಕು ಹೋಗಿ ಕತ್ತಲೆ ತುಂಬಿಕೊಂಡಿತ್ತು. ನಾನು ಕೊನೆಯ ಬಾರಿ ಹಿಂತಿರುಗಿ ನೋಡಿದೆ. ಅದೇ ಬಾಗಿಲು. ನಾನು ಈ ಬಾಗಿಲಿನಿಂದ ಎಷ್ಟೋ ಬಾರಿ ನಗುತ್ತಾ ಅಲಂಕರಿಸಿಕೊಂಡು ಹೊರಗಡೆ ಹೆಜ್ಜೆಯನ್ನು ಇಟ್ಟಿದ್ದೆ. ಈಗ ನಾನು ಅದೇ ಮನೆಯಿಂದ ಇದ್ದ ಮರ್ಯಾದೆಯನ್ನು ಕಳೆದುಕೊಂಡು ಅದೇ ಬಾಗಿಲಿನಿಂದ ಹೊರಗೆ ನೂಕಲ್ಪಟ್ಟಿದ್ದೆ. ಸ್ವಲ್ಪ ಕ್ಷಣ ನಾನು ಹೊರಗಡೆ ನಿಂತೆ. ಅಕ್ಕಪಕ್ಕದ ಬಾಗಿಲುಗಳು ಕೂಡ ನನ್ನನ್ನು ಗುರಾಯಿಸುವಂತೆ ಕಂಡವು. ಅಕ್ಕಪಕ್ಕದವರು ಪರದೆಯನ್ನು ಎತ್ತಿ ನೋಡಿದರು. ನಂತರ ಸುಮ್ಮನೆ ಪರದೆಯನ್ನು ಮುಚ್ಚಿಕೊಂಡರು. ನಾನು ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಮತ್ತು ಬೀದಿಯ ಕಡೆಗೆ ಹೊರಟು ಬಂದೆ. ದಾರಿ ಸಣ್ಣದಾಗಿದ್ದರೂ ಭಾರವು ತುಂಬ ಹೆಚ್ಚಾಗಿತ್ತು. ಎಲ್ಲಿಗೆ ಹೋಗಬೇಕೆಂದು ನನಗೆ ಗೊತ್ತಿಲ್ಲ. ಯಾವ ಜಾಗದಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸಿದಾಗ ತವರು ಮನೆಯ ನೆನಪಾಯಿತು. ಜೊತೆಯಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಹಿಂಜರಿಕೆ ಇತ್ತು. ಈಗ ಅವರು ನನ್ನನ್ನು ಮನೆಗೆ ಸೇರಿಸಿಕೊಳ್ಳುತ್ತಾರೆಯೇ? ಮದುವೆಯಾಗುವಾಗ ಸಹೋದರ ಹೇಳಿದ್ದನು, ಅಕ್ಕ, ನೀವೇ ನಮಗೆ ಎಲ್ಲವೂ ಆಗಿದ್ದೀರಿ. ಈಗ ಅದೇ ಸಹೋದರ, ಅದೇ ಬಾಗಿಲು ಕಣ್ಣ ಮುಂದೆ ಸುಳಿಯುತ್ತಿತ್ತು. ಬಸ್ ಸ್ಟಾಪಿಗೆ ಬಂದು ತಲುಪಿದಾಗ ಹತ್ತಿರದ ಬೆಂಚ್ ಮೇಲೆ ಕುಳಿತು ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸಿದೆ. ತಂಪಾದ ಗಾಳಿಯು ಮಂದವಾಗಿ ಬೀಸತೊಡಗಿತ್ತು. ಮಹಿಳೆಯೊಬ್ಬಳು ನನ್ನ ಬಳಿ ಬಂದು ಕುಳಿತುಕೊಂಡಳು. ಅವಳು ಕೇಳಿದಳು, ಮಗಳೇ, ಏನಾದರೂ ತೊಂದರೆ ಇದೆಯಾ? ನಿನ್ನನ್ನು ನೋಡಿದರೆ ಯಾವುದೋ ಚಿಂತೆಗೆ ಒಳಗಾದಂತೆ ತೋರುತ್ತಿದ್ದೀಯಾ? ನಾನು ಕೇವಲ ತಲೆ ಆಡಿಸಿದೆ. ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಫೋನನ್ನು ಹೊರತೆಗೆದೆ. ಮನಸ್ಸು ಹೇಳಿತು, ಒಮ್ಮೆ ನಿನ್ನ ಗಂಡನಿಗೆ ಫೋನ್ ಮಾಡಿ ನೋಡು. ಬಹುಶಃ ಅವನು ಒಪ್ಪಿಕೊಳ್ಳಬಹುದು, ಮರಳಿ ಕರೆಯಬಹುದು. ಆದರೆ ನಾನು ಮನೆಯಿಂದ ಹೊರಡುವಾಗ ಅವರು ಹೇಳಿದ ಮಾತುಗಳು ನೆನಪಾದವು. ನನ್ನ ಅಮ್ಮ ಸಾಯಲು ನೀನೇ ಕಾರಣ. ನೀನು ಅಪರಾಧಿಯಾಗಿದ್ದೀಯಾ? ಇದೆಲ್ಲ ನೆನಪಾಗುತ್ತಿದ್ದಂತೆ ನಾನು ಫೋನ್ ಬಂದ್ ಮಾಡಿದೆ ಮತ್ತು ಬ್ಯಾಗ್ನಲ್ಲಿಟ್ಟೆ. ಆಗ ಒಂದು ಆಟೋ ಬಂದಿತ್ತು. ನಾನು ಸೀದಾ ಆಟೋದಲ್ಲಿ ಹೋಗಿ ಕುಳಿತುಕೊಂಡೆ. ಮೇಡಮ್, ಎಲ್ಲಿಗೆ ಹೋಗಬೇಕು ಎಂದು ಆಟೋ ಡ್ರೈವರ್ ಕೇಳಿದ.
ನಾನು ಆಯಾಸಗೊಂಡವಳಂತೆ ನನ್ನ ಸಹೋದರನ ಅಡ್ರೆಸ್ ನೀಡಿದೆ. ಡ್ರೈವರ್ ಮತ್ತೇನು ಕೇಳಲಿಲ್ಲ. ಗಾಡಿ ಮುಂದೆ ಚಲಿಸಿತು. ನನ್ನ ಬಳಿ ಕೇವಲ ಒಂದು ಬ್ಯಾಗ್ ಇತ್ತು. ಆದರೆ ನನ್ನ ಹೃದಯವು ಖಾಲಿಯಾಗಿತ್ತು. ಆದರೆ ಒಂದು ಪ್ರಶ್ನೆ ಮಾತ್ರ ನನ್ನ ಕಿವಿಯಲ್ಲಿ ಮೊಳಗುತ್ತಿತ್ತು. ಇದು ನಾನು ಮಾಡಿದ್ದ ತಪ್ಪಿಗೆ ನನಗೆ ದೊರೆತ ಪ್ರಾಯಶ್ಚಿತ್ತವೇ? ಇದು ನನಗೆ ಅಪಾಯವಾಗಿ ಮಾರ್ಪಟ್ಟಿತ್ತು. ನಾನು ಬೀದಿಯಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ಬಾಲ್ಯದ ನೆನಪುಗಳು ಕಿವಿಯಲ್ಲಿ ಮೊಳಗತೊಡಗಿದವು. ಅದೇ ಬಾಗಿಲುಗಳು, ಅದೇ ಕಿಟಕಿಗಳು. ಅಲ್ಲಿ ಅಮ್ಮ ಹಿಂದೊಮ್ಮೆ ನನ್ನನ್ನು ಮಡಿಲಿನಲ್ಲಿ ಎತ್ತಿಕೊಂಡು ನನ್ನ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಳು. ಈಗ ಎಲ್ಲವೂ ಅಪರಿಚಿತವೆಂಬಂತೆ ತೋರುತ್ತಿತ್ತು. ಕೈಯಲ್ಲಿ ಬ್ಯಾಗಿತ್ತು. ಚಪ್ಪಲಿಗಳು ಮಣ್ಣಿನಿಂದ ಕೂಡಿದ್ದವು ಮತ್ತು ಬಟ್ಟೆಯ ಮೇಲೆ ಪ್ರಯಾಣ ಮಾಡಿ ಬಂದ ಆಯಾಸವು ಎದ್ದು ತೋರುತ್ತಿತ್ತು. ಹೃದಯದಲ್ಲಿ ಹೆದರಿಕೆ ಇತ್ತು. ಆದರೆ ಮನಸ್ಸಿನಲ್ಲಿ ಒಂದು ಭರವಸೆ ಇತ್ತು. ತವರಿನ ಬಾಗಿಲು ಈಗಲೂ ನನಗಾಗಿ ತೆರೆದಿರಬಹುದು. ಈಗ ಕನಿಷ್ಠವೆಂದರೂ ನನಗೆ ಸೂರಾದರೂ ದೊರೆಯುವ ಜಾಗ ಅದೊಂದೇ ಆಗಿರಲು ಸಾಧ್ಯ. ಬಾಗಿಲ ಬಳಿ ಬಂದು ನಿಧಾನವಾಗಿ ಬಾಗಿಲು ಬಡಿದೆ. ಒಳಗಿನಿಂದ ಯಾರೋ ಬಾಗಿಲು ತೆರೆದರು. ನನ್ನ ಎದುರಿಗೆ ನನ್ನ ತಮ್ಮನ ಹೆಂಡತಿ ನಿಂತಿದ್ದಳು. ನನ್ನನ್ನು ನೋಡಿ ಅವಳು ಹೈರಾಣಾದಳು. ಕೆಲವು ಕ್ಷಣ ಮೌನವಾದಳು. ನನಗೆ ಉಮ್ಮಳಿಸಿ ಬರುತ್ತಿರುವ ದುಃಖವನ್ನು ತಡೆದುಕೊಂಡು ಹೇಳಿದೆ, ನಾನು ಕೆಲವು ದಿನ ಇಲ್ಲಿಯೇ ಇರಲು ಅವಕಾಶ ಮಾಡಿಕೊಡಿ. ತುಂಬ ಸುಸ್ತಾಗಿದ್ದೇನೆ. ನನ್ನ ಹೃದಯ ಒಡೆದು ಹೋಗಿದೆ. ತಮ್ಮನ ಹೆಂಡತಿ ಬಾಗಿಲಿನಿಂದ ಹಿಂದಕ್ಕೆ ತಿರುಗಿ ಯಾರದೋ ಅನುಮತಿಗಾಗಿ ಕಾಯುತ್ತಿರುವಂತೆ ನೋಡಿದಳು ಮತ್ತು ನಿಧಾನವಾಗಿ ಹೇಳಿದಳು, ನಿನ್ನ ತಮ್ಮ ಮನೆಯಲ್ಲಿಲ್ಲ. ಆಗ ನಾನು ಕೇಳಿದೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂದು ನಾನು ಒಳಗಡೆ ಇಣುಕಿ ನೋಡಲು ಪ್ರಯತ್ನಿಸಿದೆ. ಆಗ ಅತ್ತಿಗೆ ಹೇಳಿದಳು, ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮತ್ತು ಅಪ್ಪ ಇಲ್ಲೇ ಎಲ್ಲಾದರೂ ತನ್ನ ಗುಂಪಿನೊಂದಿಗೆ ಕುಳಿತುಕೊಂಡಿರಬಹುದು. ಆದರೆ ನೀನು ಮೊದಲು ಹೇಳು, ಇಲ್ಲಿಗೇಕೆ ಬಂದಿದ್ದೀಯಾ? ಅವಳ ಪ್ರಶ್ನೆಯನ್ನು ಕೇಳಿ ನನಗೆ ನಿಂತ ಭೂಮಿಯೇ ನಡುಗಿದಂತಾಯಿತು. ನಾನು ಬಂದ ಕಾರಣವನ್ನು ಹೇಳಲು ಪ್ರಯತ್ನಿಸಿದೆ. ಸ್ವಲ್ಪ ಪರಿಸ್ಥಿತಿ ಸರಿಯಾಗಿಲ್ಲ. ನನ್ನ ಗಂಡ ನನ್ನನ್ನು ಬಿಟ್ಟಿದ್ದಾನೆ. ನನ್ನ ಮಾತು ಮುಗಿಯುವುದಕ್ಕಿಂತ ಮೊದಲೇ ಅವಳು ಹೇಳಿದಳು, ಈಗ ನಿನಗೆ ನಮ್ಮ ಮನೆಯ ಅವಶ್ಯಕತೆ ಇದೆಯಲ್ಲವೇ? ನನ್ನ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತ್ತು. ನಾನು ನುಚ್ಚುನೂರಾದವಳಂತೆ ಹೇಳಿದೆ, ನಾನು ನಿಮಗಾಗಿ ಏನೆಲ್ಲ ಮಾಡಿಲ್ಲ. ತಮ್ಮನಿಗಾಗಿ ಅಂಗಡಿಯನ್ನು ಮಾಡಿಸಿಕೊಟ್ಟೆ. ನಿನಗೂ ಕೂಡ ಗಿಫ್ಟ್ಗಳನ್ನು ನೀಡಿದ್ದೇನೆ. ಪ್ರತಿ ಬಾರಿಯೂ ನಾನು ನನ್ನ ಖುಷಿಯನ್ನು ತ್ಯಾಗ ಮಾಡಿದ್ದೇನೆ. ಆಗ ಅವಳು ಮುಂದೆ ಬಂದು ಹೇಳಿದಳು, ಹೌದು, ಎಲ್ಲವನ್ನೂ ಮಾಡಿದ್ದೀಯಾ. ಅದೆಲ್ಲವೂ ನಿನ್ನ ಗಂಡನ ಹಣವಾಗಿತ್ತಲ್ಲವೇ? ನೀನು ಏನೇ ಕೊಟ್ಟಿದ್ದರೂ ನಿನ್ನ ದುಡಿಮೆಯಿಂದ ಕೊಟ್ಟಿಲ್ಲ, ಅವನ ಜೇಬಿನಿಂದ ಕೊಟ್ಟಿದ್ದೀಯಾ. ಮತ್ತು ಹಾಗೆ ಮಾಡಿ ನೀನು ಯಾವುದೇ ಉಪಕಾರ ಮಾಡಿಲ್ಲ. ನಾನು ತಲೆ ತಗ್ಗಿಸಿದೆ. ಯಾವುದೋ ಸಂಬಂಧ ತುಂಡರಿಸಿ ಕೆಳಗೆ ಬಿದ್ದಂತೆ ಭಾಸವಾಯಿತು. ನಾನು ನಿಧಾನ ಸ್ವರದಲ್ಲಿ ಅವರಲ್ಲಿ ಹೇಳಿದೆ, ನಾನು ಕೆಲವು ದಿನಗಳ ಮಟ್ಟಿಗಷ್ಟೇ ಇಲ್ಲಿ ಇರುತ್ತೇನೆ. ನಾನು ಆನಂತರ ಯಾವುದಾದರೂ ನೌಕರಿಯನ್ನು ಹುಡುಕಿಕೊಳ್ಳುತ್ತೇನೆ, ಯಾವುದಾದರೂ ಕೆಲಸ ಮಾಡುತ್ತೇನೆ. ಈಗ ಕೇವಲ ನನಗೆ ಉಳಿಯಲು ಸೂರೊಂದು ಬೇಕು. ಈ ಮಧ್ಯದಲ್ಲಿ ಒಳಗಿನಿಂದ ಒಂದು ಶಬ್ದ ಕೇಳಿ ಬಂದಿತು. ಯಾರು ಬಂದಿದ್ದಾರೆ? ಇದು ನನ್ನ ತಮ್ಮನ ಧ್ವನಿಯಾಗಿತ್ತು. ನಾನು ತಕ್ಷಣ ಕೂಗಿ ಕರೆದೆ, ನಾನು ನಿನ್ನ ಅಕ್ಕ ಬಂದಿದ್ದೇನೆ. ಅವನು ಬಾಗಿಲಿನವರೆಗೂ ಬಂದನು. ಅವನು ನನ್ನನ್ನು ನೋಡಿ ಅಚ್ಚರಿಯಾಗಿ ನಿಂತುಕೊಂಡನು. ನೀನಿಲ್ಲಿ ಎಂದು ಅಚ್ಚರಿಗೊಂಡು ಕೇಳಿದನು. ಹೌದು, ನಾನೇ. ಕೆಲವು ದಿನಗಳ ಮಟ್ಟಿಗೆ ನನಗೆ ಮನೆಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಡು. ನನ್ನ ಮಾತು ಇನ್ನೂ ಮುಗಿದಿರಲಿಲ್ಲ. ತಕ್ಷಣ ಹೇಳಿದನು, ಇಲ್ಲಿ ನಾವು ಯಾರಿಗೂ ಜಾಗವನ್ನು ನೀಡುವ ಪರಿಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗದೇ ಇರುವ ಇಂತಹ ಅಕ್ಕನಿಗಂತೂ ಎಂದಿಗೂ ಜಾಗ ನೀಡಲು ಸಾಧ್ಯವಿಲ್ಲ. ನಾನು ಒಂದು ಹೆಜ್ಜೆ ಹಿಂದೆ ಇಟ್ಟೆ. ಕಣ್ಣಿನಲ್ಲಿ ಕಣ್ಣೀರು ಸುರಿಯತೊಡಗಿತ್ತು. ನಾನು ನಿಧಾನ ಸ್ವರದಲ್ಲಿ ಹೇಳಿದೆ, ನಾನು ನಿನಗಾಗಿ ಅಂಗಡಿ, ಡಿಸೈನ್ ಸಾಮಾನುಗಳು ಎಲ್ಲವನ್ನೂ ಖರೀದಿಸಿಕೊಟ್ಟಿದ್ದೆ. ಆನಂತರ ಅವನು ಶಾಂತ ಸ್ವರದಲ್ಲಿ ಹೇಳಿದನು, ಇದರ ಅರ್ಥ ನಾವು ಜೀವನ ಪರ್ಯಂತ ನಿನ್ನ ಉಪಕಾರಕ್ಕೆ ನಿನ್ನ ಮುಂದೆ ತಲೆ ತಗ್ಗಿಸಿಕೊಂಡು ಇರಬೇಕೆ? ಸಾಕು, ಇನ್ನೂ ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ಹೊರಡು. ಜನರು ನೋಡುತ್ತಿದ್ದಾರೆ. ಬಾಗಿಲು ಅರ್ಧ ಬಂದಾಗಿತ್ತು. ನಾನು ಮತ್ತೊಮ್ಮೆ ಕೈ ಜೋಡಿಸಿ ಹೇಳಿದೆ, ಕನಿಷ್ಠವೆಂದರೂ ಒಂದು ರಾತ್ರಿ ನನಗೆ ಉಳಿಯಲು ಅವಕಾಶ ಮಾಡಿಕೊಡಿ. ನಾನು ಬೆಳಗಾದ ತಕ್ಷಣ ಇಲ್ಲಿಂದ ಹೊರಟು ಹೋಗುತ್ತೇನೆ. ಆಗ ನನ್ನ ತಮ್ಮ ಹೇಳಿದನು, ಇದು ನನ್ನ ಕೊನೆಯ ನಿರ್ಧಾರವಾಗಿದೆ. ಈಗ ಇದು ನಿನ್ನ ಜಾಗವಲ್ಲ. ನೀನು ನಿನ್ನ ಜೀವನದ ನಿರ್ಧಾರವನ್ನು ಸ್ವತಃ ತೆಗೆದುಕೊಂಡಿದ್ದೀಯಾ. ಈಗ ಅದನ್ನು ಸ್ವತಃ ನೀನೇ ಅನುಭವಿಸಬೇಕು. ಬಾಗಿಲು ಹಾಕಿಕೊಳ್ಳುತ್ತಿದ್ದರು. ನಾನು ಬಾಗಿಲಿಗೆ ಕೈಯಿಟ್ಟು ಹೇಳಿದೆ, ಅಪ್ಪನನ್ನಾದರೂ ಕರೆಯಿರಿ, ಅಮ್ಮನೊಂದಿಗಾದರೂ ಮಾತನಾಡಲು ಬಿಡಿ. ಆಗ ತಮ್ಮನ ಹೆಂಡತಿ ಹೇಳಿದಳು, ಅವರು ಕೂಡ ನಾಚಿಕೆಗೀಡಾಗುವಂತೆ ಮಾಡಬೇಡ. ಅವರು ಕೂಡ ಜನರ ಬೈಗುಳವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ನೀನು ಇಲ್ಲಿಗೆ ಬಂದಿದೆಯಾ ಎಂದಾದರೆ ಜನರು ಕೂಡ ನಮ್ಮನ್ನು ಪ್ರಶ್ನೆ ಮಾಡಬಹುದು. ನಾನು ನಿಧಾನವಾಗಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೆ. ಬಾಗಿಲು ಬಂದಾಯಿತು. ಒಳಗೆ ಮೌನ ಆವರಿಸಿರುವಂತೆ ತೋರಿತು. ನಾನು ಕೆಲವು ಕ್ಷಣದವರೆಗೆ ಅಲ್ಲೇ ಕಲ್ಲಾಗಿ ನಿಂತುಕೊಂಡೆ. ಗಲ್ಲಿಯ ಮಕ್ಕಳು ಆಟವಾಡುತ್ತಿದ್ದರು. ಒಂದು ಮಗು ಏಟು ತಿಂದು ಕೆಳಕ್ಕೆ ಬಿತ್ತು. ಆ ಮಗುವಿನ ಅಮ್ಮ ಓಡುತ್ತಾ ಅಲ್ಲಿಗೆ ಬಂದಳು. ನಾನು ಒಂದು ಕ್ಷಣ ಯೋಚಿಸಿದೆ, ಯಾರಾದರೂ ಒಮ್ಮೆ ನನಗಾಗಿ ಹೀಗೆ ಓಡೋಡಿ ಬಂದಿದ್ದರೆ?
ನಾನು ಸುಮ್ಮನೆ ಹೋಗಿ ಒಂದು ಬೆಂಚ್ ಮೇಲೆ ಕುಳಿತೆ. ಸಂಜೆಯ ನೆರಳು ದೀರ್ಘವಾಗುತ್ತಾ ಸಾಗಿತ್ತು. ಬೀದಿಯ ಲೈಟ್ಗಳು ಉರಿಯತೊಡಗಿದವು. ಈಗ ಮುಂದೆ ಎಲ್ಲಿಗೆ ಹೋಗುವುದೆಂದೂ ಗೊತ್ತಿರಲಿಲ್ಲ. ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಮತ್ತು ಯಾವುದೇ ದಾರಿಯೂ ಕೂಡ ಗೋಚರಿಸಲಿಲ್ಲ. ಅದೇ ಸಮಯದಲ್ಲಿ ಒಬ್ಬಳು ಹಳೆಯ ಗೆಳತಿ ಹತ್ತಿರದಿಂದಲೇ ಹಾದು ಹೋದಳು. ಅವಳು ನನ್ನನ್ನು ಗುರುತಿಸಿದಳು ಮತ್ತು ಹೇಳಿದಳು, ರಾಣಿ, ನೀನು ಇಲ್ಲಿ? ಎಲ್ಲವೂ ಸರಿಯಾಗಿದೆ ತಾನೆ? ನಾನು ಕೇವಲ ತಲೆ ಆಡಿಸಿದೆ ಮತ್ತು ಹೇಳಿದೆ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೇನೆ. ಅವಳು ಕೇಳಿದಳು, ಈಗ ಎಲ್ಲಿದ್ದೀಯಾ? ಇಲ್ಲಿಯವರೆಗೆ ಎಲ್ಲಿ ಉಳಿಯಬೇಕೆಂದು ನಿರ್ಧಾರ ಮಾಡಿಲ್ಲ. ಆನಂತರ ಅವಳು ಯೋಚಿಸುತ್ತಾ ಹೇಳಿದಳು, ನಮ್ಮ ಮನೆಯಲ್ಲಿ ಉಳಿಯಲು ಜಾಗವಂತೂ ಇಲ್ಲ, ಆದರೆ ಮಂದಿರದ ಬಳಿ ಒಂದು ಜಾಗವಿದೆ, ಅಲ್ಲಿ ರಾತ್ರಿ ಕಳೆಯಬಹುದು. ನಾನು ಅವಳಿಗೆ ಧನ್ಯವಾದ ಹೇಳಿದೆ. ಅವಳು ಅಲ್ಲಿಂದ ಹೊರಟು ಹೋದಳು. ಆನಂತರ ಮತ್ತೆ ನಾನು ಒಬ್ಬಂಟಿಯಾದೆ. ಬಾಲ್ಯದ ಬೀದಿ, ತವರು ಮನೆ, ಸಹೋದರನ ನಗು ಎಲ್ಲವೂ ನನ್ನ ಕಣ್ಣ ಮುಂದೆ ಸುಳಿದಾಡುತ್ತಿತ್ತು. ಈಗ ಆ ಬಾಗಿಲು ಕೂಡ ಬಂದಾಗಿತ್ತು. ಈ ಬಾರಿ ಕೇವಲ ಆ ಮನೆ ಮಾತ್ರವಲ್ಲದೆ ಸಂಬಂಧಿಕರ ಮನೆಯ ಬಾಗಿಲು ಕೂಡ ಬಂದಾಗಿದ್ದವು. ಮೌನವು ಕೇವಲ ಕೋಣೆಯೊಳಗಷ್ಟೇ ಅಲ್ಲದೆ ನನ್ನ ಅಂತರಾತ್ಮದಲ್ಲೂ ಕೂಡ ಮೌನ ಆವರಿಸಿತ್ತು. ನಾನು ಮೊದಲ ರಾತ್ರಿಯನ್ನು ದೇವಸ್ಥಾನದಲ್ಲಿ ನೆಲದ ಮೇಲೆ ಕಳೆದೆ. ಯಾರೂ ಕೂಡ ಹೊದ್ದುಕೊಳ್ಳಲು ಚಾದರವನ್ನು ಕೂಡ ನೀಡಲಿಲ್ಲ. ಕೇವಲ ಆಕಾಶದ ನಕ್ಷತ್ರಗಳು ನನ್ನ ಮೂಳೆಯ ಆಳದವರೆಗೂ ಇಳಿಯುತ್ತಾ ಸಾಗಿತ್ತು. ಮಾರನೇ ದಿನ ಬೆಳಿಗ್ಗೆ ಕಣ್ಣು ತೆರೆದಾಗ ನನ್ನನ್ನು ನಾನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದೆ. ಸೂರ್ಯ ಏಳುತ್ತಿದ್ದಂತೆ ಹೊಟ್ಟೆ ಚುರುಗುಟ್ಟಲು ಶುರುವಾಯಿತು. ಕಳೆದ 24 ಗಂಟೆಯಲ್ಲಿ ಕೇವಲ ಒಂದು ರೊಟ್ಟಿ ಹಾಗೂ ಅರ್ಧ ಗ್ಲಾಸ್ ನೀರು ದೊರೆತಿತ್ತು. ಪಟ್ಟಣವು ಈಗ ಒಂದೇ ಸಮನೆ ಅಪರಿಚಿತವಾದಂತೆ ತೋರುತ್ತಿತ್ತು. ಅದೇ ಬೀದಿಗಳು, ಅದೇ ಕಟ್ಟಡಗಳು. ಹಿಂದೊಮ್ಮೆ ನಾನು ಇವುಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದೆ. ಆ ಕಟ್ಟಡಗಳನ್ನು ನೋಡಿ ನಾನು ಅಲ್ಲಿಯವರೆಗೆ ತಲುಪಬೇಕೆಂದು ಅಂದುಕೊಳ್ಳುತ್ತಿದ್ದೆ. ಈಗ ಅವೆಲ್ಲವೂ ಬರಿಗಾಲಿನಲ್ಲೇ ನಡೆದುಕೊಂಡು ಹೋಗುತ್ತಿರುವಂತೆ ತೋರುತ್ತಿತ್ತು. ನಾನು ರೋಡ್ನ ಫುಟ್ಪಾತ್ನಲ್ಲಿ ಕುಳಿತುಕೊಂಡಿದ್ದೆ. ಒಬ್ಬಳು ಮಹಿಳೆ ಅಲ್ಲಿಂದ ಹಾದು ಹೋಗುತ್ತಿದ್ದಳು. ನನ್ನನ್ನು ಗುರಾಯಿಸಿ ನೋಡಲು ಶುರು ಮಾಡಿದಳು. ಬಹುಶಃ ನಾನು ಅಲ್ಲಿ ಕುಳಿತುಕೊಳ್ಳಲು ಯೋಗ್ಯಳಲ್ಲ ಎನ್ನುವಂತೆ ಅವಳು ನೋಡುತ್ತಿದ್ದಳು. ನಾನು ಹಿಂದೊಮ್ಮೆ ಬೇರೆಯವರ ಮೇಲೆ ಇದೇ ರೀತಿ ದೃಷ್ಟಿ ಬೀರಿದ್ದೆ. ಮಧ್ಯಾಹ್ನದ ಬಿಸಿಲಿನಲ್ಲಿ ನಾನು ಅದೇ ಹಳೆಯ ಮಾಲನ್ನು ದೂರದಿಂದ ನೋಡಿದೆ. ನಾನು ಅದೇ ಹಳೆಯ ಮಾಲ್ಗೆ ಗಂಭೀರವಾಗಿ ಟೀಕು ಟಾಕಿನಿಂದ ಹೋಗುತ್ತಿದ್ದೆ. ದುಬಾರಿಯಾದ ಬಟ್ಟೆಗಳನ್ನು ಟ್ರೈ ಮಾಡುತ್ತಿದ್ದೆ. ಹೊಸ ಹೊಸ ಲಿಪ್ಸ್ಟಿಕ್ಗಳನ್ನು ಖರೀದಿ ಮಾಡುತ್ತಿದ್ದೆ. ಇಂದು ನಾನು ಅದೇ ಮಾಲ್ನ ಹೊರಗೆ ಕುಳಿತುಕೊಂಡಿದ್ದೆ. ಭಿಕ್ಷೆ ಬೇಡಲು ಕೂಡ ಮಾತುಗಳು ಬರುತ್ತಿರಲಿಲ್ಲ. ಭಗವಂತನ ಹೆಸರಿನಲ್ಲಿ ಏನಾದರೂ ಕೊಡಿ. ಈ ಶಬ್ದವನ್ನು ತುಟಿಯ ಮೇಲೆ ತಂದುಕೊಳ್ಳಲು ಕೂಡ ನಾಚಿಕೆಯಾಗುತ್ತಿತ್ತು. ನನ್ನ ತುಟಿಯು ಹೇಳುತ್ತಾ ಒಣಗಿ ಹೋಯಿತು. ಎದುರಿನಿಂದ ಒಬ್ಬ ಯುವಕ ಹಿಂದೆ ಮುಂದೆ ನೋಡದೆ ಒಂದು ನಾಣ್ಯವನ್ನು ಎಸೆದು ಹೊರಟು ಹೋದನು. ಮತ್ತೊಬ್ಬ ಮುಂದೆ ಬಂದನು. ಆಗ ನನಗೆ ಅರ್ಥವಾಯಿತು, ಇಲ್ಲಿ ಇರಬೇಕೆಂದರೆ ತಲೆ ಎತ್ತಿ ನೋಡಬಾರದು, ತಲೆಯನ್ನು ಬಗ್ಗಿಸಿಕೊಂಡಿರಬೇಕು. ಕಣ್ಣಿನಲ್ಲಿ ನಾಚಿಕೆ ಇರಬಾರದು, ಏಕೆಂದರೆ ಈ ಜಗತ್ತು ನಿಲ್ಲುವುದಿಲ್ಲ, ಮುಂದೆ ಸಾಗುತ್ತದೆ. ಒಂದು ದಿನ ಒಬ್ಬ ಮಹಿಳೆಯು ಸ್ವಲ್ಪ ಹಣ ನೀಡಿದಳು ಮತ್ತು ಜೊತೆಯಲ್ಲಿ ಒಂದು ರೊಟ್ಟಿ ಹಾಗೂ ಉಳಿದ ಪಲ್ಯವನ್ನು ಕೂಡ ನೀಡಿದಳು. ನಾನು ಅವಳಿಗೆ ಧನ್ಯವಾದ ಹೇಳಿದೆ. ಕುಳಿತು ತಿನ್ನತೊಡಗಿದೆ. ಆಗ ಹಿಂದಿನಿಂದ ಒಂದು ಗುರುತು ಪರಿಚಯದ ಧ್ವನಿ ಕೇಳಿ ಬಂದಿತ್ತು. ನೀನು ಇದನ್ನೇ ಬಯಸಿದೆಯಲ್ಲವೇ? ನಾನು ಹಿಂತಿರುಗಿ ನೋಡಿದಾಗ ಅದೇ ಸಾಧು ಭಿಕ್ಷುಕ ನಿಂತಿದ್ದನು. ಅವನು ಕೆಲವು ದಿನಗಳ ಹಿಂದೆ ನನಗೆ ಶಾಪವನ್ನು ನೀಡಿ ಹೋಗಿದ್ದನು. ಅವನು ಹೆಜ್ಜೆಗಳ ದೂರದಲ್ಲಿ ಕುಳಿತಿದ್ದನು. ನಾನು ಸುಮ್ಮನಿದ್ದೆ. ಯಾವುದೇ ಸಿಟ್ಟಿರಲಿಲ್ಲ. ನನ್ನಲ್ಲಿ ಯಾವುದೇ ಉತ್ತರವೂ ಇರಲಿಲ್ಲ. ಸತ್ಯ ಕಣ್ಣೆದುರಿಗೆ ತೋರುತ್ತಿತ್ತು. ಮಾರ್ಕೆಟ್ನಲ್ಲಿ ಕೆಲವು ಅಂಗಡಿಕಾರರು ನನ್ನನ್ನು ಸಂಶಯದಿಂದ ನೋಡಿದರೆ, ಕೆಲವರು ನನ್ನ ಮೇಲೆ ಕನಿಕರ ಪಟ್ಟುಕೊಳ್ಳುತ್ತಿದ್ದರು. ಆದರೆ ಸಮಯ ಕಳೆದಂತೆ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡತೊಡಗಿದರು. ಕೆಲವರು ಪರಿಚಿತರಂತೆ ನೋಡಿದರೆ ಮತ್ತೆ ಕೆಲವರು ಅಪರಿಚಿತರಂತೆ ನೋಡುತ್ತಿದ್ದರು. ಈಗ ನಾನು ಜನರ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೆ. ಒಮ್ಮೆ ಒಬ್ಬಳು ಮಹಿಳೆಯ ಮನೆಗೆ ಹೋದಾಗ ಅವಳು ಕೇಳಿದಳು, ಈ ಮೊದಲು ಎಲ್ಲಾದರೂ ಕೆಲಸ ಮಾಡಿದ್ದೀಯಾ ಎಂದು ಕೇಳಿದಾಗ ನಾನು ಹೇಳಿದೆ, ಇಲ್ಲ, ಆದರೆ ನೀವು ಏನು ಹೇಳುತ್ತೀರೋ ಆ ಕೆಲಸವನ್ನು ಮಾಡುತ್ತೇನೆ. ಆಗ ಅವಳು ಆಶ್ಚರ್ಯದಿಂದ ಕೇಳಿದಳು, ನೀನು ಮಾತನಾಡುವ ರೀತಿ ನೋಡಿದರೆ ನೀನು ವಿದ್ಯಾವಂತೆಯಂತೆ ತೋರುತ್ತಿದ್ದೀಯಾ, ಏನಾಯ್ತು ಎಂದಾಗ ನಾನು ಉತ್ತರ ನೀಡಿದೆ, ಅಷ್ಟೇ, ಸಮಯ ಬದಲಾಗಿದೆ ಎಂದೆ. ಒಮ್ಮೊಮ್ಮೆ ಕಸದ ತೊಟ್ಟಿಯಿಂದ ಖಾಲಿ ಬಾಟ್ಲಿಗಳನ್ನು ಎತ್ತುತ್ತಿದ್ದೆ. ಮತ್ತೊಮ್ಮೆ ಅಳಿದುಳಿದ 2 ತುತ್ತು ಅನ್ನವನ್ನು ಎತ್ತಿಕೊಳ್ಳುತ್ತಿದ್ದೆ. ಒಂದು ದಿನ ಒಬ್ಬ ಚಿಕ್ಕ ಹುಡುಗ ನನ್ನ ಬಳಿ ಬಂದನು. ನನ್ನ ಪರಿಸ್ಥಿತಿಯನ್ನು ನೋಡಿ ಕೇಳಿದನು, ಇಲ್ಲಿ ಏಕೆ ಕುಳಿತುಕೊಂಡಿದ್ದೀರಿ? ನೀವು ಯಾವುದೋ ಶಾಲೆಯ ಮೇಡಮ್ ಅವರ ಹಾಗೆ ಕಾಣುತ್ತಿದ್ದೀರಿ. ನಾನು ನಗಲು ಪ್ರಯತ್ನಿಸಿದೆ, ಆದರೆ ನನ್ನ ಕಣ್ಣುಗಳು ಒದ್ದೆಯಾದವು ಮತ್ತು ನಾನು ಹೇಳಿದೆ, ಹೌದು ಮಗ, ಎಲ್ಲವೂ ಬದಲಾಗಿ ಹೋಗುತ್ತದೆ. ಒಮ್ಮೊಮ್ಮೆ ನಾವು ಸ್ವತಃ ಬದಲಾಗುತ್ತೇವೆ, ಮತ್ತೊಮ್ಮೆ ಸಮಯವು ನಮ್ಮನ್ನು ಬದಲಾಯಿಸುತ್ತದೆ. ರಾತ್ರಿಯೂ ಈಗ ಎಲ್ಲಕ್ಕಿಂತ ಭಾರವಾಗತೊಡಗಿತು. ಪಾರ್ಕಿನ ಒಂದು ಕೋಣೆಯಲ್ಲಿ ಮಹಿಳೆಯರು ಕಟ್ಟಿಕೊಂಡಿದ್ದ ಟಾರ್ಪಲ್ನ ಗುಡಿಸಲುಗಳಿದ್ದವು. ಅಲ್ಲಿ ಕೆಲವರು ಅನಾಥ ಮಹಿಳೆಯರು ಇರುತ್ತಿದ್ದರು. ನಾನು ಅವರಲ್ಲಿಯೂ ನನಗಾಗಿ ಜಾಗವನ್ನು ಕೇಳಿದೆ.
ಒಬ್ಬರು ಮಧ್ಯವಯಸ್ಸಿನ ಮಹಿಳೆ ಕೇಳಿದರು. ನಿನ್ನ ಹೆಸರೇನು? ನಾನು ಆಯಾಸಗೊಂಡವಳಂತೆ ಹೇಳಿದೆ. ಹೆಸರೇ? ಈಗ ಹೆಸರು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ನನಗೆ ಕೇವಲ ಒಂದು ಜಾಗ ಬೇಕು. ಅವಳು ಹೇಳಿದಳು. ಇಲ್ಲಿರುವ ಎಲ್ಲರಿಗೂ ಕಳೆದು ಹೋಗಿರುವ ಒಂದೊಂದು ಜೀವನವಿದೆ. ಆದರೆ ಈಗ ಕೇವಲ ದಿನ ಹೇಗೆ ಕಳೆಯುತ್ತದೆಯೋ ಹಾಗೆ ಬದುಕುತ್ತಿದ್ದಾರೆ. ಕೆಲವು ವಾರ ಕಳೆಯಿತು. ಆದರೆ ದೇಹ ಅಶಕ್ತವಾಗುತ್ತಾ ಸಾಗಿತ್ತು. ಕೈಯಲ್ಲಿ ಗುಳ್ಳೆಗಳು ಎದ್ದಿದ್ದವು. ಮುಖದಲ್ಲಿ ಮೊದಲಿನ ಕಳೆ ಹೊರಟು ಹೋಗಿತ್ತು. ಒಮ್ಮೊಮ್ಮೆ ನಾನು ಆ ಕಳೆಯ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡು ನಗುತ್ತಿದ್ದೆ. ಈಗ ಪ್ರತಿದಿನ ಕೈಯಲ್ಲಿ ಪೊರಕೆಯನ್ನು ಹಿಡಿದುಕೊಂಡು ಒಮ್ಮೊಮ್ಮೆ ಅಂಗಡಿಗಳ ಮುಂದೆ, ಮತ್ತೊಮ್ಮೆ ಹೋಟೆಲ್ನ ಹೊರಗೆ ಸ್ವಚ್ಛಗೊಳಿಸುತ್ತಿದ್ದೆ. ಒಂದು ದಿನ ನಾನು ಒಂದು ಅಂಗಡಿಯ ಮುಂದೆ ಸ್ವಚ್ಛಗೊಳಿಸುತ್ತಿದ್ದೆ. ಆಗ ಒಂದು ಪರಿಚಯದ ಮುಖವು ನನ್ನ ಎದುರಿಗಿಂದ ಹಾದು ಹೋಯಿತು. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವನು ನನ್ನ ಸಹೋದರನಾಗಿದ್ದನು. ಅವನನ್ನು ನೋಡಿ ನನ್ನ ಹೆಜ್ಜೆಗಳು ಅಲ್ಲಿಯೇ ನಿಂತವು. ನನ್ನ ಧ್ವನಿಯು ಅಂತರಾಳದಲ್ಲಿಯೇ ಹುದುಗಿ ಹೋಯಿತು. ನಾನು ನಿಧಾನವಾಗಿ ಕೂಗಿ ಕರೆದೆ, ತಮ್ಮ. ಅವನು ಹಿಂತಿರುಗಿ ನೋಡಿದನು. ಅವನ ಕಣ್ಣುಗಳು ಸ್ವಲ್ಪ ಕ್ಷಣದವರೆಗೆ ನನ್ನನ್ನೇ ನೋಡುತ್ತಿದ್ದವು. ಆನಂತರ ತಾನು ಕೇಳಿಸಿಕೊಂಡಿಲ್ಲ ಎನ್ನುವ ಹಾಗೆ ಮುಂದೆ ಸಾಗಿದನು. ನನ್ನ ಕೈಯಿಂದ ಪೊರಕೆಯು ಕೆಳಗೆ ಜಾರಿ ಬಿದ್ದಿತ್ತು. ಆ ದೃಶ್ಯವು ನನಗೆ ಎಲ್ಲವನ್ನೂ ಸಾರಿ ಹೇಳಿತು. ಈಗ ನಿಜವಾಗಿಯೂ ನಾನು ಒಬ್ಬಂಟಿಯಾಗಿದ್ದೆ. ಸಂಬಂಧ, ಭರವಸೆ, ಊರು ಎಲ್ಲವೂ ಕಳೆದು ಹೋಗಿತ್ತು. ಮುಂಜಾನೆ ಎಂದಿನಂತೆ ಮಾರ್ಕೆಟ್ನ ಒಂದು ಮೂಲೆಯಲ್ಲಿ ಕುಳಿತಿದ್ದೆ. ಸಂಜೆಯವರೆಗೆ ಸ್ವಲ್ಪವಾದರೂ ಹಣ ಒಟ್ಟುಗೂಡಲಿ ಮತ್ತು ಒಂದು ರೊಟ್ಟಿಯಾದರೂ ದೊರೆಯಲಿ ಎಂದುಕೊಳ್ಳುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಒಂದು ಪಳಪಳ ಹೊಳೆಯುವ ಗಾಡಿಯ ಮೇಲೆ ದೃಷ್ಟಿ ಬಿತ್ತು. ಆ ಗಾಡಿ ತುಂಬ ದುಬಾರಿ ಗಾಡಿಯಾಗಿತ್ತು. ಇದೇ ಗಾಡಿಗಳನ್ನು ಮೊದಲು ನಾನು ಪಾರ್ಕಿಂಗ್ನಲ್ಲಿ ನಿಂತು ನೋಡುತ್ತಿದ್ದೆ. ಅಂತಹ ಗಾಡಿಗಳು ಆಗಾಗ ನನ್ನ ಬಳಿ ಬಂದು ನಿಂತಾಗ ನಾನು ಹತ್ತಿರ ಓಡಿ ಹೋಗಿ ಕೈ ಚಾಚುತ್ತಿದ್ದೆ. ಈ ಬಾರಿಯೂ ಕೂಡ ನಾನು ಕೆಲವು ಹೆಜ್ಜೆ ಮುಂದೆ ಹೋಗಿ ಕೈ ಚಾಚಿದೆ ಮತ್ತು ಆ ಕ್ಷಣದಲ್ಲಿ ನನ್ನ ಉಸಿರಾಟವೇ ನಿಂತು ಹೋದಂತಾಯಿತು. ಏಕೆಂದರೆ ಎದುರಿನ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಆ ಮುಖವು ನನ್ನ ಹೃದಯದ ಆಳದವರೆಗೂ ಪರಿಚಯವಿದ್ದ ಮುಖವಾಗಿತ್ತು. ಅವರು ನನ್ನ ಪತಿ ಮೋಹನ್ ಆಗಿದ್ದರು. ಕಣ್ಣಿನ ಬಳಿ ಮಂದವಾದ ನೆರಿಗೆಗಳು, ಮುಖದ ಮೇಲೆ ಸ್ವಲ್ಪ ಆಯಾಸ, ಆದರೆ ಅದೇ ಕಣ್ಣುಗಳು, ಅದೇ ಮುಖ. ಸಮಯ ಒಂದು ಕ್ಷಣ ನಿಂತಂತಾಯಿತು. ನಾನು ತಲೆ ತಗ್ಗಿಸಿದೆ. ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತ್ತು. ನಾನು ನಡುಗುವ ಸ್ವರದಲ್ಲಿ ಕೈ ಜೋಡಿಸಿ ಹೇಳಿದೆ, ನನ್ನನ್ನು ಕ್ಷಮಿಸಿಬಿಡಿ ಮೋಹನ್, ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಅವನು ಸ್ವಲ್ಪ ಹೊತ್ತು ನನ್ನನ್ನು ಆಳವಾಗಿ ನೋಡಿದನು. ಆದರೆ ಯಾವುದೇ ಕನಿಕರದ ಭಾವವಿರಲಿಲ್ಲ. ಕೋಪವಾಗಲಿ ಅಚ್ಚರಿಯಾಗಲಿ ಇರಲಿಲ್ಲ. ಕೇವಲ ಒಂದು ಆಯಾಸಗೊಂಡ ಮೌನವಿತ್ತು. ಗಾಡಿಯ ಕಿಟಕಿಯ ಗ್ಲಾಸನ್ನು ಸಂಪೂರ್ಣವಾಗಿ ಕೆಳಗಿಳಿಸಿದನು. ಕೆಲವು ಕ್ಷಣ ಸುಮ್ಮನಿದ್ದನು ಮತ್ತು ನಂತರ ನೇರವಾಗಿ ಹೇಳಿದನು, ಬಾ ಮನೆಗೆ ಹೋಗೋಣ. ನಾನು ಕೇಳಿಸಿಕೊಂಡಿದ್ದು ಸತ್ಯವೋ ಸುಳ್ಳೋ ಎನ್ನುವುದು ನನಗೆ ತಿಳಿಯಲಿಲ್ಲ. ನಾನು ಮತ್ತೆ ಕೇಳಿದೆ, ಏನು? ಅವನು ಮತ್ತೊಮ್ಮೆ ಹೇಳಿದನು, ಬಾ ಮನೆಗೆ ಹೋಗೋಣ. ನನ್ನ ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ. ಆಗ ಹಿಂದೆ ಕುಳಿತ ಒಬ್ಬ ಭಿಕ್ಷುಕ ಹೇಳಿದನು, ಅದೃಷ್ಟ ತಾನಾಗಿಯೇ ಒಲಿದು ಬಂದಿದೆ ಎಂದರೆ ಹಿಂದಕ್ಕೆ ಸರಿಯಬೇಡ. ನಾನು ಕುಂಟಿಸುತ್ತಾ ಬಾಗಿಲ ಬಳಿ ಬಂದು ತಲುಪಿದೆ. ಮೋಹನ್ ಡ್ರೈವಿಂಗ್ ಸೀಟ್ನಿಂದ ಹೊರಗಡೆ ಬಂದನು ಮತ್ತು ಸ್ವತಃ ಹಿಂದಿನ ಬಾಗಿಲ ಡೋರನ್ನು ತೆಗೆದನು. ನಾನು ಸುಮ್ಮನೆ ಯಾವುದೋ ಅಪರಾಧಿಯಂತೆ ಕುಳಿತುಕೊಂಡೆ. ದಾರಿಯುದ್ದಕ್ಕೂ ಅವನಾಗಲಿ ನಾನಾಗಲಿ ಏನನ್ನೂ ಕೇಳಲಿಲ್ಲ. ಕೇವಲ ಗಾಡಿಯ ಶಬ್ದ ಹಾಗೂ ನನ್ನ ಹೃದಯದ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅದೇ ಮನೆ. ಆದರೆ ಈ ಬಾರಿ ಒಳಗೆ ಕಾಲಿಡುವಾಗ ಒಂದು ಹೆದರಿಕೆ ಇತ್ತು ಮತ್ತು ಒಂದು ನಾಚಿಕೆ ಇತ್ತು. ಅದು ನನ್ನ ಇಡೀ ದೇಹವನ್ನು ಆವರಿಸಿಕೊಂಡಿತ್ತು. ಮನೆಯೊಳಗೆ ಕಾಲಿಟ್ಟಾಗ ಮೌನ ಆವರಿಸಿತ್ತು. ಅಕ್ಕ ಹಾಗೂ ಬಾವ ಇಬ್ಬರು ಮನೆಯಲ್ಲಿರಲಿಲ್ಲ. ಅವರು ಮತ್ತು ನಾನು ಇಬ್ಬರೇ ಇದ್ದೆವು. ಅವರು ನಿಧಾನವಾಗಿ ಹೇಳಿದರು, ಈಗಲೂ ಅದೇ ಕೋಣೆ ಇದೆ. ನಾನು ತಲೆ ತಗ್ಗಿಸಿ ಕೋಣೆಯೊಳಗೆ ಹೋದೆ. ನಾನು ಮನೆಯನ್ನು ಬಿಟ್ಟು ಹೋದಾಗ ಹೇಗಿತ್ತೋ ಎಲ್ಲವೂ ಹಾಗೇ ಇತ್ತು. ಬೆಡ್ನ ಒಂದು ಮೂಲೆಯಲ್ಲಿ ಅತ್ತೆಯ ಫೋಟೋ ಇತ್ತು. ನಾನು ತಲೆಯನ್ನು ತಗ್ಗಿಸಿಕೊಂಡು ಅಲ್ಲಿಯೇ ಕುಳಿತುಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಅವನು ಕೋಣೆಯೊಳಗೆ ಬಂದನು. ಒಂದು ತಟ್ಟೆಯಲ್ಲಿ ಊಟವನ್ನು ತಂದಿಟ್ಟನು. ಇಷ್ಟೇ ಹೇಳಿದನು, ಇದನ್ನು ತಿನ್ನು, ನಿನಗೆ ಅವಶ್ಯಕತೆ ಇದೆ. ನಡುಗುವ ಕೈಗಳಿಂದ ನಾನು ಊಟದ ಕಡೆಗೆ ಕೈ ಹಾಕಿದೆ. ಆದರೆ ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿದಂತಾಯಿತು. ನನಗೆ ಏನನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲ. ಅವನು ಹೇಳಿದನು, ನಾನು ನಿನ್ನನ್ನು ಮತ್ತೊಮ್ಮೆ ನೋಡುವುದಿಲ್ಲ ಎಂದು ಯೋಚಿಸಿದ್ದೆ. ಆದರೆ ಇಂದು ನನ್ನ ಕಣ್ಣೆದುರಿಗೆ ಬಂದಾಗ ಬಹುಶಃ ನಿನಗೆ ಇನ್ನು ಹೆಚ್ಚಿನ ಶಿಕ್ಷೆ ಅಗತ್ಯವಿಲ್ಲ ಎಂದು ಅಂದುಕೊಂಡೆ. ಆಗ ನಾನು ತುಂಬ ಕಷ್ಟಪಟ್ಟು ಹೇಳಿದೆ, ನನಗಂತೂ ಪ್ರತಿದಿನ ಶಿಕ್ಷೆ ದೊರೆತಿದೆ. ಬೀದಿಯಲ್ಲಿ, ಜನರ ದೃಷ್ಟಿಯಲ್ಲಿ, ಹಸಿವಿನಲ್ಲಿ, ನಿದ್ರೆಯಲ್ಲಿ, ಅಸಹಾಯಕತೆಯಲ್ಲಿ. ಅವರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ಹೇಳಿದರು, ನೀನು ಏಕೆ ಬಂದಿದ್ಯಾ, ಏಕೆ ಜೀವಂತವಾಗಿದ್ಯಾ ಎಂದು ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಒಬ್ಬ ವ್ಯಕ್ತಿಯು ಅತಿ ದುಸ್ಥಿತಿಗೆ ಹೋದ ನಂತರವೂ ಕ್ಷಮೆ ಕೇಳುತ್ತಿದ್ದರೆ ಬಹುಶಃ ಮತ್ತೊಮ್ಮೆ ಅವರಿಗೆ ಬದುಕಲು ಅವಕಾಶ ದೊರೆಯಬೇಕು. ಆ ಕ್ಷಣ ಕೋಣೆಯಲ್ಲಿ ಮೌನ ಆವರಿಸಿತು. ಊಟದ ಬಿಸಿ ಆರುತ್ತಿತ್ತು. ಆದರೆ ನನ್ನೊಳಗೆ ಏನೋ ಕೊರಗುತ್ತಿರುವಂತೆ ತೋರಿತು.
ರಾತ್ರಿಯಾದಂತೆ ನಾನು ನೆಲದ ಮೇಲೆ ಹಾಸಿಗೆಯನ್ನು ಹಾಸಿದಾಗ ಅವರು ಹೇಳಿದರು, ನೀನು ಬೆಡ್ ಮೇಲೆ ಮಲಗಿಕೋ, ನಾನು ಸೋಫಾದಲ್ಲಿ ಮಲಗಿಕೊಳ್ಳುತ್ತೇನೆ. ಆಗ ನಾನು ಹೇಳಿದೆ, ಇಲ್ಲ ಬೇಡ, ನಾನು ಇಲ್ಲಿಯೇ ಮಲಗಿಕೊಳ್ಳುತ್ತೇನೆ ಎಂದಾಗ ಅವರು ಹೇಳಿದರು, ನಾನು ಯಾವುದೇ ಉಪಕಾರ ಮಾಡುತ್ತಿಲ್ಲ, ನೀನು ಕೂಡ ಒಬ್ಬ ಮನುಷ್ಯಳು ಎಂದುಕೊಂಡು ನಾನು ಈ ರೀತಿ ಹೇಳುತ್ತಿದ್ದೇನೆ. ಕಣ್ಣಿನಲ್ಲಿ ಕಣ್ಣೀರು ಇಳಿಯತೊಡಗಿತು. ಯಾವುದೇ ದೂರಾಗಲಿ ಅಥವಾ ಆರೋಪವಾಗಲಿ ಇರಲಿಲ್ಲ. ಒಂದು ಧನ್ಯತೆಯ ಅಭಿನಂದನೆಯ ಭಾವ ಇತ್ತು. ಇಡೀ ರಾತ್ರಿ ನನ್ನ ಕಣ್ಣಿಗೆ ನಿದ್ದೆ ಬರಲಿಲ್ಲ. ಚಾವಣಿಯನ್ನು ನೋಡುತ್ತಾ ಯೋಚಿಸತೊಡಗಿದೆ. ಮತ್ತೊಮ್ಮೆ ಇಲ್ಲಿ ಹಿಂತಿರುಗಿ ಬಂದಿರುವುದು ಇದು ನನಗೆ ಮೋಕ್ಷವೇ ಅಥವಾ ಒಂದು ಹೊಸ ಸಂಕಷ್ಟದ ಆರಂಭವೇ? ಆದರೆ ಒಂದಂತೂ ಸ್ಪಷ್ಟವಾಗಿತ್ತು, ನಾನು ಎಲ್ಲಿಂದ ಹೊರ ಹೋಗಿದ್ದೇನೋ ಇದು ಅದೇ ಜಾಗವಾಗಿತ್ತು ಮತ್ತು ಬಹುಶಃ ನಾನು ಮತ್ತೊಮ್ಮೆ ಯಾರೆಂದು ಸಾಬೀತುಪಡಿಸಬೇಕು. ಶಬ್ದಗಳಿಂದಲ್ಲ, ಬದಲಾಗಿ ಕಾಲದಿಂದ ಉತ್ತರಿಸಬೇಕು. ಬೆಳಿಗ್ಗೆ ಕಣ್ಣು ತೆರೆಯುತ್ತಿದ್ದಂತೆ ಸುಮ್ಮನೆ ಹೊರಬಂದೆ. ಕೈಕಾಲು ಮುಖ ತೊಳೆದುಕೊಂಡೆ. ಮರಳಿ ಬಂದು ಅಮ್ಮನ ಫೋಟೋದ ಮುಂದೆ ಬಂದು ಕುಳಿತೆ. ಕ್ಷಮೆ ಕೇಳತೊಡಗಿದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನಾನು ಅರಿಯದೇ ಮಾಡಿದ ತಪ್ಪುಗಳು, ನನ್ನ ಸ್ವಾರ್ಥ, ಇದೆಲ್ಲದಕ್ಕಾಗಿ ನನ್ನನ್ನು ಕ್ಷಮಿಸಿ. ನನ್ನ ಹಿಂದೆ ನಿಂತ ನನ್ನ ಗಂಡನು ಕೇವಲ ಇಷ್ಟು ಹೇಳಿದರು, ಈಗ ಇದೆಲ್ಲ ಮಾತುಗಳಿಂದ ಏನೂ ಆಗಲು ಸಾಧ್ಯವಿಲ್ಲ. ಈಗ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ನಾನು ತಲೆ ಆಡಿಸಿದೆ. ನಾನು ಮೌನವಾಗಿದ್ದೆ. ಆದರೆ ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಭರವಸೆಯ ಒಂದು ಬೆಳಕು ಮೂಡಿತು. ಈಗ ನಾನು ಸರಿಯಾದ ಸಮಯಕ್ಕೆ ಏಳತೊಡಗಿದೆ. ದಿನವೂ ಎಂದಿನಂತೆ ಸಾಗುತ್ತಿತ್ತು ಮತ್ತು ಸಂಜೆಯಾಗುತ್ತಿದ್ದಂತೆ ಬಣ್ಣ ಕಟ್ಟಿಕೊಂಡು ಕತ್ತಲೆಯಾಗುತ್ತಿತ್ತು. ನಾನು ಮನೆಯಲ್ಲಂತೂ ಇದ್ದೆ, ಆದರೆ ಒಂದು ಮೂಲೆಯಲ್ಲಿ. ನನ್ನನ್ನು ನಾನು ಈಗಲೂ ಅತಿಥಿಯಂತೆ ತಿಳಿದುಕೊಂಡಿದ್ದೆ. ಅದೇ ಹಾಸಿಗೆ, ಅದೇ ಚಾದರ, ಅದೇ ಪರದೆ, ಎಲ್ಲವೂ ಅವೇ ಇದ್ದವು. ಆದರೆ ಈಗ ನಮ್ಮ ನಡುವೆ ಎಂತಹ ಮೌನವಿತ್ತೆಂದರೆ ಏನನ್ನೂ ಹೇಳಿಕೊಳ್ಳದಿದ್ದರೂ ಕೂಡ ಎಲ್ಲವನ್ನೂ ತಿಳಿಯಲು ಸಾಧ್ಯವಾಗಿತ್ತು. ನನ್ನ ಗಂಡನು ಈಗ ಬೇಗ ಮನೆಗೆ ಬರುತ್ತಿರಲಿಲ್ಲ. ಮೊದಲಂತೂ ಕೆಲಸ ಮುಗಿದ ಮೇಲೆ ಮನೆಗೆ ಬರುತ್ತಿದ್ದರು. ಆದರೆ ಈಗ ತುಂಬ ಹೊತ್ತಿನ ನಂತರ ಮನೆಗೆ ಬರುತ್ತಿದ್ದರು. ಒಮ್ಮೊಮ್ಮೆ ಮೊಬೈಲ್ ರಿಂಗ್ ಆದರೆ ಕೋಣೆಯ ಒಂದು ಮೂಲೆಯಲ್ಲಿ ಹೋಗಿ ಮಾತನಾಡುತ್ತಿದ್ದರು. ನಾನೇನು ಕೇಳುತ್ತಿರಲಿಲ್ಲ ಅಥವಾ ಅವನು ಕೂಡ ಏನು ಹೇಳುತ್ತಿರಲಿಲ್ಲ. ಒಂದು ದಿನ ನಾನು ಕೇಳಿದೆ, ಊಟಕ್ಕೆ ಏನು ಮಾಡಲಿ? ಆಗ ಅವನು ಕರ್ಕಶ ಧ್ವನಿಯಲ್ಲಿ ಹೇಳಿದನು, ನಿನಗೇನು ಮಾಡಬೇಕೆನಿಸುತ್ತದೋ ಅದನ್ನು ಮಾಡು. ಮೊದಲಂತೂ ಅವನು ಏನು ಹೇಳುತ್ತಿದ್ದನೋ ಅದನ್ನೇ ಮಾಡುತ್ತಿದ್ದೆ. ಆದರೆ ಈಗ ಅವನಿಗೆ ಎಲ್ಲವೂ ಸಾಮಾನ್ಯವೆಂಬಂತೆ ತೋರುತ್ತಿತ್ತು. ನಾನು ಹಲವಾರು ಬಾರಿ ಅವನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಅವನಿಗಾಗಿ ಕಾಯುತ್ತಿದ್ದೆ. ಆದರೆ ಅವರು ಬಂದು ಕೇವಲ 2 ತುತ್ತು ತಿಂದು ಎದ್ದು ಹೋಗುತ್ತಿದ್ದರು. ಮನೆಯಲ್ಲಿ ಒಂದು ಕೋಣೆ ಇನ್ನೂ ಖಾಲಿ ಇತ್ತು. ನಾವು ಆ ಕೋಣೆಯನ್ನು ನಮ್ಮ ಮಕ್ಕಳಿಗಾಗಿ ಎಂದು ಯೋಚಿಸಿದ್ದೆವು. ನಾನು ಆಗಾಗ ಆ ಕೋಣೆಯ ಬಾಗಿಲ ಮುಂದೆ ಕುಳಿತು ಯೋಚಿಸುತ್ತಿದ್ದೆ, ನಿಜವಾಗಿಯೂ ನನ್ನ ಅದೃಷ್ಟದಲ್ಲಿ ಈಗ ಏನೂ ಉಳಿದಿಲ್ಲವೇ? ಕೆಲವು ತಿಂಗಳು ಹೀಗೆ ಕಳೆದು ಹೋಯಿತು. ಒಂದು ದಿನ ಅವರು ಮನೆಗೆ ಬಂದರು. ಅವರ ಮುಖದ ಮೇಲೆ ವಿಚಿತ್ರವಾದ ನೆಮ್ಮದಿ ಇತ್ತು. ಕೈಯಲ್ಲಿ ಒಂದು ಫೈಲ್ ಇತ್ತು. ಕೋಣೆಯಲ್ಲಿ ಕುಳಿತುಕೊಂಡಿದ್ದರು. ನನ್ನನ್ನು ಹತ್ತಿರ ಕರೆದರು ಮತ್ತು ಹೇಳಿದರು, ನಾನು ನಿನ್ನಲ್ಲಿ ಏನನ್ನೋ ಕೇಳಬೇಕೆಂದಿದ್ದೇನೆ. ನಾನು ಸುಮ್ಮನೆ ಅವರ ಬಳಿ ಹೋಗಿ ಕುಳಿತುಕೊಂಡೆ. ಅವರು ಫೈಲನ್ನು ಟೇಬಲ್ ಮೇಲೆ ಇಟ್ಟು ಹೇಳಿದರು, ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳಲು ಬಯಸಿದ್ದೇನೆ ಮತ್ತು ನಿನಗೆ ವಿಚ್ಛೇದನ ಕೊಡಬೇಕೆಂದು ಬಯಸಿದ್ದೇನೆ. ಈ ಶಬ್ದವು ಕೇಳಿ ನನ್ನ ಹೃದಯದಲ್ಲಿ ಕೋಲಾಹಲ ಉಂಟಾಯಿತು. ನಾನು ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲ. ಕೇವಲ ನನ್ನ ಕಣ್ಣಿನಲ್ಲಿ ಕಣ್ಣೀರು ಸುರಿಯಿತು. ನನ್ನೊಳಗೆ ಒಂದು ಆಳವಾದ ಮೌನ ಆವರಿಸಿತು. ಈ ನಿರ್ಧಾರ ಅಷ್ಟೊಂದು ಸುಲಭವಲ್ಲ. ಆದರೆ ನಿನಗೂ ಗೊತ್ತು, ನಮಗೆ ಮಕ್ಕಳಾಗಲಿಲ್ಲ. ನಾನು ತಂದೆಯಾಗ ಬಯಸಿದ್ದೇನೆ. ನಾನು ಕೇವಲ ತಲೆ ಆಡಿಸಿದೆ, ಆದರೆ ಏನನ್ನೂ ಹೇಳಲಾಗಲಿಲ್ಲ. ಅವನು ಮೊದಲ ಬಾರಿಗೆ ನನ್ನ ಕಡೆಗೆ ನೋಡಿದನು ಮತ್ತು ಹೇಳಿದನು, ನಿನ್ನ ಭಾಗದಲ್ಲಿ ಏನೇನು ದೊರೆಯಬೇಕು ಅದೆಲ್ಲವೂ ನಿನಗೆ ಸಿಗುತ್ತದೆ. ನಾನು ಈಗ ಏನು ಬೇಡಲಿ? ನಾನು ನಿಧಾನವಾಗಿ ಹೇಳಿದೆ, ಯಾವ ಮಹಿಳೆಯ ಮಡಿಲು ಖಾಲಿ ಇರುತ್ತದೋ ಅವಳಿಗಾಗಿ ಗೋಡೆಗಳು ಕೂಡ ಬೇಡವಾದ ವಸ್ತುಗಳಂತೆ ತೋರುತ್ತದೆ. ಆಗ ಅವನು ಹೇಳಿದನು, ನಾನು ನಿನ್ನನ್ನು ಎಂದಿಗೂ ಮನೆಯಿಂದ ಹೊರ ಹಾಕುವುದಿಲ್ಲ. ನೀನು ಇಲ್ಲಿಯೇ ಇರುತ್ತೀಯ ಅಷ್ಟೇ. ನಮ್ಮ ಸಂಬಂಧ ಮಾತ್ರ ಇಲ್ಲಿಗೆ ಮುಗಿಯುತ್ತದೆ. ನಾನು ಒಳಗೊಳಗೆ ನರಳುತ್ತಿದ್ದೆ. ಆದರೆ ಆ ನರಳಾಟದ ಶಬ್ದವು ನನಗೆ ಮಾತ್ರ ಕೇಳಿಸುತ್ತಿತ್ತು. ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಮಾಳಿಗೆಯ ಮೇಲೆ ಹೋಗಿ ಹೊಳೆಯುತ್ತಿರುವ ತಾರೆಗಳನ್ನು ನೋಡತೊಡಗಿದೆ. ಆದರೆ ನನ್ನ ಮನದಾಳದ ನೋವು ಇನ್ನೂ ಆಳವಾಯಿತು. ಕೆಲವು ದಿನಗಳ ನಂತರ ಅವನ ಮತ್ತೊಂದು ಪತ್ನಿ ಮನೆಗೆ ಬಂದಳು. ಬೇರೆ ಕೋಣೆ, ಬೇರೆ ಪಾತ್ರೆಗಳು, ಈಗ ಬೇರೆ ಜೀವನ. ಬೆಳಿಗ್ಗೆ ನಾನು ಚಹಾ ಮಾಡಿದಾಗ 2 ಕಪ್ ಚಹಾ ಮಾಡುತ್ತೇನೆ. ಒಂದು ಅವರಿಗಾಗಿ, ಮತ್ತೊಂದು ನನಗಾಗಿ. ನಾವಿಬ್ಬರು ಮಹಿಳೆಯರು ಕೇವಲ ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡುತ್ತಿದ್ದೆವು. ಆನಂತರ ಕೆಲವು ತಿಂಗಳ ನಂತರ ಅವಳು ತಾಯಿಯಾಗುತ್ತಿದ್ದಾಳೆಂಬ ಸುದ್ದಿ ಬಂದಿತ್ತು. ಈ ಮಾತು ಅವನು ಹೇಳಲಿಲ್ಲ. ಬದಲಾಗಿ ಏರಿಯಾದ ಒಬ್ಬಳು ಆಂಟಿ ಹೇಳಿದಳು. ಈಗಲಾದರೂ ಮನೆಯಲ್ಲಿ ಸಂತೋಷದ ಸಮಾಚಾರ ಬಂತಲ್ಲ. ನಾನು ತಲೆ ಆಡಿಸಿದೆ, ಆದರೆ ನಾನೇನು ಹೇಳಲಿಲ್ಲ.
ಕೋಣೆಗೆ ಮರಳಿ ಬಂದೆ ಮತ್ತು ಆ ಮಗುವಿನ ಕೋಣೆಯನ್ನು ನೋಡಿದೆ. ಅದು ಹಿಂದೊಮ್ಮೆ ನನ್ನ ಕನಸುಗಳಿಂದ ತುಂಬಿತ್ತು. ಈಗ ಆ ಮಗು ಬೇರೊಬ್ಬರ ಮಡಿಲನ್ನು ಅಲಂಕರಿಸಿತ್ತು. ಒಂದು ಸಂಜೆ ಗ್ಯಾಲರಿಯಲ್ಲಿ ಕುಳಿತು ಬಟ್ಟೆಯನ್ನು ಸರಿ ಮಾಡಿಕೊಳ್ಳುತ್ತಿದ್ದಾಗ ಒಳಗಿನಿಂದ ಮಗು ಅಳುವ ಶಬ್ದ ಕೇಳಿಸಿತು. ನಾನು ವೇಗವಾಗಿ ಎದ್ದು ಬಾಗಿಲವರೆಗೂ ಹೋದೆ ಮತ್ತು ನನ್ನನ್ನು ಸ್ವತಃ ನಾನು ತಡೆದುಕೊಂಡು ಮರಳಿ ಬಂದೆ. ಬಾಗಿಲು ಬಂದಾಗಿತ್ತು, ಆದರೆ ಶಬ್ದ ಕೇಳಿಸುತ್ತಿತ್ತು. ನಾನು ಬಾಗಿಲ ಹಿಂದೆ ನಿಂತುಕೊಂಡಿದ್ದೆ. ಅದನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದೆ. ಅದೇ ಸಮಯದಲ್ಲಿ ನನ್ನ ಗಂಡ ಹೊರಗಡೆ ಬಂದರು. ನಾನು ಬಾಗಿಲ ಬಳಿ ನಿಂತಿರುವುದನ್ನು ನೋಡಿ ಹೇಳಿದರು, ನೀನು ಒಳಗಡೆ ಹೋಗಲು ಬಯಸುತ್ತೀಯಾ? ನಾನು ಇಲ್ಲ ಎಂದು ತಲೆ ಆಡಿಸಿದೆ. ಇಲ್ಲ, ಅವಳು ಅಮ್ಮ ಆಗಿದ್ದಾಳೆ. ಆದರೆ ನಾನು ಈ ನತದೃಷ್ಟಿಯ ಭಾಗದಲ್ಲಿ ಕೇವಲ ಮಗುವಿಗಾಗಿ ಎದುರು ನೋಡುವುದು ಮಾತ್ರ ಉಳಿದುಕೊಂಡಿದೆ. ಆಗ ಅವನು ಹೇಳಿದನು, ನಿನಗೆ ಇಷ್ಟ ಎಂದರೆ ಮಗುವನ್ನು ಭೇಟಿ ಮಾಡಬಹುದು. ಆಗ ನಾನು ಉತ್ತರ ನೀಡಿದೆ, ಇಲ್ಲ, ನನಗೆ ಗೊತ್ತು, ಪ್ರತಿಯೊಂದು ಸಂಬಂಧವು ರಕ್ತ ಸಂಬಂಧವಾಗಿರುತ್ತದೆ ಮತ್ತು ನನ್ನ ಮಡಿಲು ಖಾಲಿ ಇದೆ ಎಂದ ಮೇಲೆ ಆ ಮಗು ನನ್ನೊಂದಿಗಿದ್ದರೆ ಅದಕ್ಕೂ ಕೂಡ ಯಾವುದೇ ಸ್ಥಾನಮಾನ ಇರುವುದಿಲ್ಲ. ಆ ದಿನಗಳಲ್ಲಿ ಸ್ವತಃ ನನ್ನನ್ನು ನಾನು ಮನೆಯ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಮನೆಯ ಸ್ವಚ್ಛತೆ, ಅಡುಗೆ ಕೋಣೆಯ ಕೆಲಸ ಎಲ್ಲವನ್ನು ನಾನು ನನ್ನ ಕರ್ತವ್ಯವೆಂದು ಅಂದುಕೊಂಡೆ. ಯಾರ ಮೇಲೆಯೂ ನನ್ನ ಆರೋಪವಿರಲಿಲ್ಲ, ಆದರೆ ಯಾರಿಗೂ ಕೂಡ ನನ್ನ ಉಪಸ್ಥಿತಿಯ ಅವಶ್ಯಕತೆಯೂ ಇರಲಿಲ್ಲ. ಒಮ್ಮೊಮ್ಮೆ ಆ ಮಗು ಗ್ಯಾಲರಿಗೆ ಬರುತ್ತಿತ್ತು. ನಾನು ಆ ಮಗುವನ್ನು ದೂರದಿಂದಲೇ ನೋಡುತ್ತಿದ್ದೆ. ಅವನು ನನ್ನ ಕಡೆ ನೋಡಿ ನಗುತ್ತಿದ್ದ. ನಾನು ಕೂಡ ಮಂದವಾಗಿ ನಗುತ್ತಿದ್ದೆ, ಆದರೆ ಹತ್ತಿರ ಹೋಗುತ್ತಿರಲಿಲ್ಲ. ಒಂದು ದಿನ ಅವನು ನನ್ನ ಹತ್ತಿರ ಬಂದು ನನ್ನ ಬೆರಳನ್ನು ಹಿಡಿದುಕೊಂಡನು. ಅವನ ಕೈಗಳ ಬಿಸಿಯು ನನ್ನ ಹೃದಯಾಂತರಾಳದವರೆಗೂ ಇಳಿಯಿತು. ಒಂದು ಕ್ಷಣ ನನ್ನೊಳಗೆ ಯಾವುದೋ ಬೆಳಕು ಮೂಡಿದಂತಹ ಅನುಭವವಾಯಿತು. ಆಗ ನನ್ನ ಗಂಡ ಜೋರಾಗಿ ಹೇಳಿದನು, ಅವನನ್ನು ಒಳಗಡೆ ಕರೆದುಕೊಂಡು ಬಾ, ಇಲ್ಲದೆ ಹೋದರೆ ಅವನು ಬಿದ್ದು ಹೋಗುತ್ತಾನೆ. ನಾನು ಬಗ್ಗಿ ಅವನನ್ನು ಹಿಡಿದುಕೊಂಡೆ. ಮೊದಲ ಬಾರಿಗೆ ಒಂದು ಅಸ್ತಿತ್ವವು ನನ್ನ ಬಾಹುಗಳಲ್ಲಿತ್ತು, ಆದರೆ ಈ ರಕ್ತ ಸಂಬಂಧವು ನನ್ನದಾಗಿರಲಿಲ್ಲ. ಇದು ಒಂದು ಕ್ಷಣವಾಗಿತ್ತು. ಆ ಕ್ಷಣವು ಕಳೆದು ಹೋಯಿತು. ಕೋಣೆಗೆ ಬಂದು ಅಲ್ಮಾರಿಯಲ್ಲಿಟ್ಟ ಅತ್ತೆಯ ಫೋಟೋವನ್ನು ನೋಡಿದೆ. ಮನಸ್ಸಿನಲ್ಲಿ ಹೇಳಿಕೊಂಡೆ, ನೋಡಿದ್ದೀರಾ ಅಮ್ಮ, ಅಂದು ನಾನು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳದೆ ಅಸಡ್ಡೆ ತೋರಿದೆ. ಅಂದು ನೀವು ಅನುಭವಿಸಿದ ಅದೇ ನೋವು ಇಂದು ಬೇರೆ ರೂಪದಲ್ಲಿ ನನ್ನ ಬಳಿ ಮರಳಿ ಬಂದಿದೆ. ರಾತ್ರಿ ಎಲ್ಲರೂ ಮಲಗಿದಾಗ ನಾನು ಗ್ಯಾಲರಿಗೆ ಹೋಗಿ ಆಕಾಶದ ಕಡೆಗೆ ನೋಡತೊಡಗಿದೆ. ಬಹುಶಃ ನನ್ನ ಮೌನವು ಈಗ ಕೊನೆಗೊಂಡಿತ್ತು. ಜಗತ್ತು ನನ್ನನ್ನು ಕ್ಷಮಿಸದೆ ಹೋದರೂ ಬದಲಾದ ಕಾಲವು ನನಗೆ ನನ್ನ ಮುಖ ಪರಿಚಯವನ್ನು ಕನ್ನಡಿಯಲ್ಲಿ ಅವಶ್ಯವಾಗಿ ತೋರಿಸಿತು. ಪ್ರತಿದಿನದ ಬೆಳಗಿನ ಆರಂಭವು ಯಾವಾಗಲೂ ಒಂದೇ ರೀತಿಯಲ್ಲಿ ಸಾಗುತ್ತಿತ್ತು. ಬಾಗಿಲಿನ ಹೊರಗಡೆ ಪೇಪರ್ನವನು, ಕಿಚನ್ ರೂಮಿನಲ್ಲಿ ಚಹಾದ ಪರಿಮಳ ಮತ್ತು ಗ್ಯಾಲರಿಯಲ್ಲಿ ಗುಡಿಸುವ ಶಬ್ದ. ಹೇಗೋ ಕಾಲ ಕಳೆಯುತ್ತಿತ್ತು. ಆದರೆ ಯಾವುದೋ ಒಂದು ಮಷೀನಿನ ಹಾಗೆ ಪ್ರತಿದಿನ ಒಂದೇ ಜಾಗದಲ್ಲಿ ಸುತ್ತುತ್ತಿರುವಂತೆ ಭಾಸವಾಗುತ್ತಿತ್ತು. ನಾನು ಹಾಗೂ ಅವರು ಒಂದೇ ಚಾವಣಿಯ ಕೆಳಗೆ ವಾಸವಿದ್ದೆವು. ಆದರೆ ಇಬ್ಬರು ಅಪರಿಚಿತರು ಸಮಯದ ಲೆಕ್ಕಾಚಾರವನ್ನು ಚುಕ್ತಾ ಮಾಡಲು ಜೊತೆಗಿರುವಂತೆ ತೋರುತ್ತಿತ್ತು. ಅವರು ನಾಷ್ಟ ಮಾಡುತ್ತಿದ್ದರು, ಪೇಪರ್ ಓದುತ್ತಿದ್ದರು, ಫೋನಿನಲ್ಲಿ ಆಫೀಸ್ನ ಬಗ್ಗೆ ಮಾತನಾಡುತ್ತಿದ್ದರು. ಆನಂತರ ಆಫೀಸಿಗೆ ಹೊರಟು ಹೋಗುತ್ತಿದ್ದರು. ಆಫೀಸ್ನಿಂದ ಮರಳಿದ ಮೇಲೆ ಕೇವಲ ಹಲೋ ಎಂಬ ಒಂದು ಚಿಕ್ಕ ಮಾತುಕತೆ ನಡೆಯುತ್ತಿತ್ತು. ಇಷ್ಟಕ್ಕೆ ಮುಗಿಯುತ್ತಿತ್ತು. ನಮ್ಮ ನಡುವೆ ಈಗ ಯಾವುದೇ ಪ್ರಶ್ನೆಗಳು ಇರುತ್ತಿರಲಿಲ್ಲ ಅಥವಾ ಉತ್ತರವೂ ಇರುತ್ತಿರಲಿಲ್ಲ. ಕೇವಲ ಒಂದು ಮೌನವಿರುತ್ತಿತ್ತು. ಇದನ್ನು ಇಬ್ಬರು ಸುಮ್ಮನೆ ಸಹಿಸಿಕೊಳ್ಳುತ್ತಿದ್ದೆವು ಮತ್ತು ಆ ಕ್ಷಣವು ನನ್ನ ಉಸಿರು ಕೂಡ ನಿಂತು ಹೋಗುತ್ತಿತ್ತು. ಗೋಡೆಯ ಮೇಲಿನ ಆ ಹಳೆಯ ಜಾಗದಲ್ಲಿ ದಪ್ಪ ಆಳವಾದ ಗೆರೆಗಳಿದ್ದವು. ಯಾವುದೋ ಮುಗ್ಧ ಕೈಗಳ ಅಚ್ಚಿನಿಂದ ಮನೆಯಲ್ಲಿ ಕಂಗೊಳಿಸುವ ನಗುವಿನ ಬೆಳಕಿನಲ್ಲಿ ಅದು ಮೂಡಿ ಬಂದಿರಬಹುದು. ಬಹುಶಃ ಆಗ ಕನಸುಗಳ ಪ್ರತಿಧ್ವನಿಯು ಮನೆಯ ಗೋಡೆಗಳ ಮಧ್ಯೆ ಮೊಳಗುತ್ತಿತ್ತು. ನಾನು ಅಲ್ಲೇ ಕುಳಿತುಕೊಂಡೆ. ಪೊರಕೆಯು ಒಂದು ಕಡೆ ಬಿದ್ದುಕೊಂಡಿತ್ತು. ಇಂದು ಹಲವಾರು ವರ್ಷಗಳ ನಂತರ ಮೊದಲ ಬಾರಿಗೆ ಆ ಗೆರೆಗಳ ಮೇಲೆ ದೃಷ್ಟಿ ಬೀರಿದೆ. ಹೇಗೆ ಒಬ್ಬಳು ತಾಯಿಯು ಆಟಿಕೆ ಸಾಮಾನುಗಳನ್ನು ಜೋಡಿಸಿಡುತ್ತಾಳೋ ಹಾಗೆ ಎಲ್ಲವನ್ನು ಜೋಡಿಸತೊಡಗಿದೆ. ಆ ಗೆರೆಗಳಲ್ಲಿ ಒಂದು ಗೆರೆಯೂ ನನ್ನದಾಗಿರಲಿಲ್ಲ. ಇದು ಅತಿ ದೊಡ್ಡ ಸತ್ಯವಾಗಿತ್ತು. ಆ ದಿನ ನಾನು ತುಂಬ ಶಾಂತತೆಯಿಂದ ಇದ್ದೆ. ಅಳುವ ಮನಸ್ಸಾಗಲಿ, ಬೇರೆ ಯಾರಿಗೂ ಏನನ್ನು ಹೇಳುವುದಕ್ಕಾಗಲಿ ಮನಸ್ಸು ಬರಲಿಲ್ಲ. ಕೇವಲ ಒಂದು ಸತ್ಯ ನನ್ನ ಹೃದಯದಲ್ಲಿ ಕುಳಿತಿತ್ತು. ಮಹಿಳೆಯರು ಸಮಯವಿದ್ದಾಗಲೇ ತಮ್ಮನ್ನು ತಾವು ಗುರುತಿಸಿಕೊಳ್ಳದೆ ಹೋದರೆ ಆನಂತರ ಜಗತ್ತು ಕೇವಲ ಅವಳು ತಪ್ಪುಗಳನ್ನು ಮಾತ್ರ ಗುರುತಿಸುತ್ತದೆ. ಈ ಮನೆಯಲ್ಲಿ ನಾನು ಈಗ ಒಬ್ಬಳು ಕೆಲಸದಾಳಿನಂತೆ ಇರತೊಡಗಿದೆ. ಸಂಜೆ ಅವರು ಮನೆಗೆ ಮರಳಿದಾಗ ನಾನು ಅವರಿಗೆ ಊಟವನ್ನು ಬಡಿಸಿದೆ ಮತ್ತು ಅದೇ ತಟ್ಟೆಯಲ್ಲಿ ರೊಟ್ಟಿಯನ್ನು ಇಡುತ್ತಾ ಕೇವಲ ಒಂದು ಮಾತನ್ನು ಹೇಳಿದೆ, ಈಗ ನನಗೆ ಮತ್ತೆ ಯಾವ ಆಸೆಯೂ ಇಲ್ಲ. ಸಂಬಂಧವನ್ನು ಬದಲಿಸುವುದಾಗಲಿ ಅಥವಾ ನಾನು ಏನೆಂದು ಸಾಬೀತುಪಡಿಸುವುದಾಗಲಿ ನನಗೆ ಯಾವುದೇ ಆಸೆ ಇಲ್ಲ. ಕಳೆದು ಹೋಗಿರುವುದನ್ನು ಈಗ ಶಬ್ದಗಳಲ್ಲಿ ಹೇಳುವುದು ತುಂಬ ನೋವು ಕೊಡುತ್ತದೆ. ಉಳಿದಿರುವುದನ್ನು ತುಂಬ ಮೌನವಾಗಿ ಕಳೆಯುವುದು ತುಂಬ ಸುಲಭ ಎಂದು ತೋರುತ್ತದೆ. ಅವರು ನನ್ನ ಕಡೆಗೆ ಕೆಲವು ಕ್ಷಣ ನೋಡಿದರು ಮತ್ತು ಸ್ವಲ್ಪ ಹೊತ್ತು ಸುಮ್ಮನಾದರು. ಮತ್ತೆ ಹೇಳಿದರು,
ಬಹುಶಃ ನೀನು ಮೊದಲು ಯಾವ ರೀತಿ ಇದ್ದೆಯೋ ಈಗ ಅದೇ ರೀತಿಯಾಗಿರಬೇಕು. ತುಂಬ ಶಾಂತ ಹಾಗೂ ಬುದ್ಧಿವಂತೆಯಾಗಿದ್ದೆ. ಆಗ ನಾನು ಮೆಲ್ಲನೆ ನಕ್ಕು ಹೇಳಿದೆ, ಇಲ್ಲ, ನಾನು ಈಗ ಎಲ್ಲವನ್ನೂ ಕಳೆದುಕೊಂಡು ಬದುಕಿರುವ ಆತ್ಮವಾಗಿದ್ದೇನೆ. ಇದೇ ನನ್ನ ಅತಿ ದೊಡ್ಡ ಶಕ್ತಿಯಾಗಿದೆ. ಅವನು ಏನನ್ನೂ ಹೇಳಲಿಲ್ಲ. ಎದ್ದು ಕೋಣೆಗೆ ಹೊರಟು ಹೋದನು. ನಾನು ಗ್ಯಾಲರಿಯಲ್ಲಿ ಕುಳಿತು ಕಿಟಕಿಯಿಂದ ಚಂದ್ರನನ್ನು ಇಣುಕಿ ನೋಡುತ್ತಿದ್ದೆ. ಗೋಡೆಯ ಮೇಲೆ ಅದೇ ಗೆರೆಗಳು ಮಂದ ಮಂದವಾಗಿ ಕಾಣುತ್ತಿದ್ದವು. ಬಹುಶಃ ಸಮಯದಿಂದ ಅವು ಕೂಡ ಬಳಲಿ ಬೆಂಡಾಗಿರಬೇಕು. ಮತ್ತು ನಾನು ಈಗಲೂ ಬಳಲಿರಲಿಲ್ಲ. ನಾನು ಮೌನವಾಗಿದ್ದೆ, ಮತ್ತು ಮೌನವು ಎಲ್ಲಕ್ಕಿಂತ ಹೆಚ್ಚು ಮಾತನಾಡುತ್ತದೆ. ನಾನು ಅಲ್ಲೇ ನಿಂತುಕೊಂಡೆ. ಯಾರೋ ನನ್ನ ಗಾಯದ ಮೇಲೆ ಗೆರೆಗಳನ್ನು ಎಳೆದಂತೆ ಭಾಸವಾಯಿತು. ಅವನು ಹೇಳಿದ ಮಾತುಗಳು ಸುಳ್ಳೇನಾಗಿರಲಿಲ್ಲ. ಅವರು ಸತ್ಯವನ್ನೇ ಹೇಳುತ್ತಿದ್ದರು. ಅದೇ ಸತ್ಯದಲ್ಲಿ ನಾನು ಪ್ರತಿದಿನವನ್ನು ಕಳೆಯುತ್ತಿದ್ದೆ. ಆದರೆ ಯಾವಾಗಲಾದರೂ ಯಾರಾದರೂ ಏನಾದರೂ ಹೇಳಿದರೆ ನಾನು ಒಳಗಡೆಯಿಂದ ಚೂರು ಚೂರಾಗಿ ಹೋಗುತ್ತಿದ್ದೆ. ನಾನು ಕೋಣೆಗೆ ಮರಳಿದಾಗ ಎದುರಿಗೆ ಅದೇ ಮಗು ಕುಳಿತಿತ್ತು. ಅದು ನನ್ನ ಸೌತಿಯ ಮಗುವಾಗಿತ್ತು. ಪುಸ್ತಕಗಳ ರಾಶಿಯಲ್ಲಿ ಮುಳುಗಿ ಹೋಗಿದ್ದನು. ಅವನು ನನ್ನ ಕಡೆಗೆ ನೋಡಿ ಮುಗುಳ್ನಕ್ಕನು ಮತ್ತು ಹೇಳಿದನು, ಇಂದು ನೀವು ನನ್ನ ಜೊತೆ ಕುಳಿತುಕೊಳ್ಳಿ. ನಾನು ತಲೆ ಆಡಿಸಿದೆ. ಅವನ ಬಳಿ ಕುಳಿತುಕೊಂಡೆ. ಪುಸ್ತಕವನ್ನು ತೆರೆದೆ. ಆದರೆ ಕಣ್ಣಿನ ಮುಂದೆ ಶಬ್ದಗಳ ಜಾಗದಲ್ಲಿ ನನ್ನ ಈಡೇರದ ಕನಸುಗಳೇ ಗೋಚರಿಸತೊಡಗಿದವು. ನಾನು ಅವನಿಗೆ ಪಾಠ ಹೇಳಿಕೊಡುತ್ತಿದ್ದರೂ ವಾಸ್ತವದಲ್ಲಿ ನನಗೆ ನಾನು ಹೇಳಿಕೊಳ್ಳುತ್ತಿದ್ದೆ. ಈಗ ನಾನು ಆ ಮನೆಯ ಭಾಗವಾಗಿದ್ದೇನೆ. ಈ ಮನೆಯಲ್ಲಿ ಎಲ್ಲ ಸಂಬಂಧಗಳು ಅಪೂರ್ಣವಾಗಿವೆ. ಪ್ರತಿಯೊಂದು ಜಾಗವು ಮತ್ತೊಬ್ಬರದ್ದಾಗಿದೆ. ನಾನು ಕೇವಲ ಒಂದು ನೆರಳಾಗಿದ್ದೇನೆ. ಅದು ಗೋಡೆಯಲ್ಲಿ ಕಾಣಿಸುತ್ತದೆ, ಆದರೆ ಅಲ್ಲಿ ಉಳಿಯುವುದಿಲ್ಲ. ಸ್ವಲ್ಪ ದಿನದ ನಂತರ ಮಗು ಹೇಳಿತು, ಒಂದು ವೇಳೆ ನಾನು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡು ಬಂದರೆ ನಿಮಗೆ ಖುಷಿಯಾಗುತ್ತದಲ್ಲವೇ? ನಾನು ಅವನ ತಲೆಯನ್ನು ನೇವರಿಸುತ್ತಾ ಹೇಳಿದೆ, ಮಗ, ನನಗೆ ತುಂಬ ಖುಷಿಯಾಗುತ್ತದೆ. ಅವನ ಕೂದಲಿನ ಶಾಖದಿಂದ ನನ್ನ ತಂಪಾದ ಹೃದಯದ ಮಮತೆಯು ಅರಳಿದಂತಾಯಿತು. ಬಹುಶಃ ಇದೇ ನನ್ನ ಅದೃಷ್ಟವಾಗಿತ್ತು, ಬೇರೊಬ್ಬರ ಮಗುವಿನ ಅಮ್ಮನ ಹಾಗೆ ಇರುವುದು. ನನ್ನ ಹೆಸರಿನಿಂದಲ್ಲ, ನನ್ನ ಹಕ್ಕಿನಿಂದಲ್ಲ, ಬಹುಶಃ ಆ ಮುಗ್ಧ ಮಗುವಿನ ಪ್ರೀತಿಯಿಂದ. ಆ ರಾತ್ರಿ ನನ್ನ ಗಂಡ ಮನೆಗೆ ಮರಳಿದಾಗ ನಾನು ನನ್ನಲ್ಲಿ ಹೇಳಿಕೊಂಡೆ, ಈ ಮನೆ ನನ್ನದು. ಮನಸ್ಸಿನಲ್ಲಿ ಜಾಗವಿಲ್ಲದೇ ಇರಬಹುದು, ಗೋಡೆಗಳಿಗಂತೂ ನನ್ನ ಇರುವಿಕೆ ಗೊತ್ತಿದೆ. ನಾನು ಸ್ವತಃ ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡೆ. ಕೂದಲುಗಳು ಮಂದವಾಗಿ ಬಿಳಿಯಾಗುತ್ತಿರುವುದನ್ನು ನೋಡಿದೆ. ಕಣ್ಣಿನ ಕೆಳಗಡೆ ಆಯಾಸದ ಗೆರೆಗಳು ಮೂಡಿ ಬಂದಿದ್ದವು. ಆದರೆ ಒಂದು ಮಾತು ಮಾತ್ರ ಬೇರೆಯಾಗಿತ್ತು. ಈಗ ನಾನು ಸ್ವತಃ ನನ್ನನ್ನು ಸಹಿಸಿಕೊಳ್ಳಲು ಆರಂಭಿಸಿದ್ದೆ. ದೂರಾಗಲಿ ಆರೋಪವಾಗಲಿ ಇರಲಿಲ್ಲ. ಈಗ ನನ್ನ ಹೃದಯ ಒಡೆದು ಹೋಗುತ್ತಿರಲಿಲ್ಲ, ತಲೆ ತಗ್ಗಿಸಿ ಕುಳಿತುಕೊಳ್ಳುತ್ತಿರಲಿಲ್ಲ. ಈಗ ನಾನು ಪ್ರತಿದಿನ ಬೆಳಿಗ್ಗೆ ಏಳುತ್ತಿದ್ದೆ. ಒಂದು ಖಾಲಿಯಾದ ಮನಸ್ಸನ್ನು ಹೃದಯದಲ್ಲಿಟ್ಟುಕೊಂಡು ಅದರ ಜೊತೆಗೆ ಚಹಾ ಮಾಡುತ್ತಿದ್ದೆ. ಮತ್ತು ಆ ಹುಡುಗ ಓಡೋಡಿ ನನ್ನ ಬಳಿ ಬರುತ್ತಿದ್ದ. ನನ್ನ ಕಾಲ ಬಳಿ ಕುಳಿತುಕೊಳ್ಳುತ್ತಿದ್ದನು. ಅವನು ನನ್ನನ್ನು ನೋಡಿ ಯಾವ ರೀತಿ ನಗುತ್ತಿದ್ದನೆಂದರೆ, ನಮ್ಮಿಬ್ಬರ ನಡುವೆ ರಕ್ತ ಸಂಬಂಧವಿಲ್ಲದಿದ್ದರೂ ಹೃದಯದಿಂದ ನಾವಿಬ್ಬರು ಒಂದಾಗಿರುವಂತೆ ತೋರುತ್ತಿತ್ತು. ಈಗ ಅವನು ನನಗೆ ದೊಡ್ಡಮ್ಮ ಎಂದು ಕರೆಯಲು ಶುರು ಮಾಡಿದ್ದನು. ಅವನಿಗೆ ಯಾರೂ ಕೂಡ ಕಲಿಸಿರಲಿಲ್ಲ. ನಾನು ಕೂಡ ಎಂದಿಗೂ ಹೇಳಿರಲಿಲ್ಲ. ಅಷ್ಟೇ, ಒಂದು ದಿನ ಅವನೇ ಸ್ವತಃ ಹೇಳಿದನು. ಮತ್ತು ನನ್ನ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು. ನಾನು ಅಚ್ಚರಿಗೊಳ್ಳಲಿಲ್ಲ, ಅಳಲೂ ಇಲ್ಲ. ಮತ್ತು ಅವನ ತಲೆಯ ಮೇಲೆ ಕೈ ಆಡಿಸಿದೆ ಮತ್ತು ಮುಗುಳ್ನಕ್ಕೆ. ಭಗವಂತನು ನನ್ನ ಮಡಿಲನಂತೂ ಕಾಲಿ ಇಟ್ಟನು. ಆದರೆ ಬೇರೊಬ್ಬರ ಮಗುವಿನ ಮೂಲಕ ಮತ್ತೊಮ್ಮೆ ನನ್ನ ಬದುಕಿಗೆ ಒಂದು ಅರ್ಥ ನೀಡಿದನು. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುವುದು ನನ್ನ ಪ್ರತಿದಿನದ ಜೀವನವಾಗಿ ಬದಲಾಯಿತು. ಪ್ರತಿಯೊಂದು ಮಕ್ಕಳು ನನ್ನ ಕಣ್ಣಿನಲ್ಲಿ ಇಣುಕಿ ನೋಡುತ್ತಿದ್ದರು, ನನ್ನ ಮಾತುಗಳನ್ನು ಕೇಳುತ್ತಿದ್ದರು, ಕಥೆಯನ್ನು ಕೇಳಿ ನಗುತ್ತಿದ್ದರು. ಮತ್ತು ಪ್ರತಿ ಸಂಜೆಯೂ ನಾನು ಏನಾದರೂ ಒಂದು ಹೊಸದನ್ನು ಕಲಿತು ಮನೆಗೆ ಮರಳುತ್ತಿದ್ದೆ. ಒಮ್ಮೆ ಶಾಲೆಯಲ್ಲಿ ಒಂದು ಮಗು ಕೇಳಿತು, ಮೇಡಮ್, ನಿಮಗೆ ಯಾವುದೇ ದುಃಖವಿಲ್ಲವೇ? ನೀವು ಯಾವಾಗಲೂ ನಗುತ್ತಲೇ ಇರುತ್ತೀರಿ ಎಂದಾಗ ನಾನು ಅವರ ಮುಗ್ಧ ಕಣ್ಣುಗಳನ್ನು ನೋಡಿದೆ ಮತ್ತೆ ಹೇಳಿದೆ, ಮಗ, ದುಃಖವಂತೂ ಎಲ್ಲರ ಬಳಿ ಇರುತ್ತದೆ. ಆದರೆ ನಗುವುದೇ ಒಂದು ಕಲೆಯಾಗಿದೆ. ಅದನ್ನು ಕಾಲವೇ ಕಲಿಸಿಕೊಡುತ್ತದೆ. ಆ ದಿನ ನಾನು ಮೊದಲ ಬಾರಿಗೆ ನನ್ನನ್ನು ನಾನು ಅರಿತುಕೊಂಡೆ. ಮೋಹನ್ ಈಗ ಹೆಚ್ಚಿಗೆ ಏನನ್ನು ಹೇಳುತ್ತಿರಲಿಲ್ಲ, ಕೇಳುತ್ತಿರಲಿಲ್ಲ. ಅವನ ಮಗನು ಈಗ ನನ್ನ ಬಳಿ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದನು. ಈಗ ಅವನಿಗೂ ಕೂಡ ಅರ್ಥವಾಗಿತ್ತು, ನನ್ನಲ್ಲಿ ಕೇವಲ ಕತೆ ಅಷ್ಟೇ ಅಲ್ಲ, ಮಮತೆಯೂ ಕೂಡ ಇದೆ ಅನ್ನುವುದು. ಒಂದು ದಿನ ಆ ಮಗು ನನ್ನ ಮಡಿಲಿನಲ್ಲಿ ತಲೆಯಿಟ್ಟು ಹೇಳಿತು, ದೊಡ್ಡಮ್ಮ, ನಾನು ದೊಡ್ಡವನಾದ ಮೇಲೆ ನೀವು ನನ್ನ ಜೊತೆ ಇರುತ್ತೀರಾ? ನಾನು ಹೇಳಿದೆ, ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ನನಗಾಗಿ ಜಾಗ ಉಳಿದಿದ್ದರೆ ಯಾವಾಗಲೂ ನಾನು ನಿನ್ನ ಜೊತೆಗಿರುತ್ತೇನೆ ಮಗ. ಆ ರಾತ್ರಿ ನಾನು ತುಂಬ ಹೊತ್ತಿನವರೆಗೆ ಮಲಗಲೇ ಇಲ್ಲ. ಮೊದಲ ಬಾರಿ ನನಗೆ ಅನಿಸಿತು, ಬಹುಶಃ ನನ್ನ ಅಸ್ತಿತ್ವವು ಮತ್ತೊಬ್ಬರ ಪ್ರಾರ್ಥನೆಯಾಗಿ ಬದಲಾಗಿದೆ. ಆ ದಿನ ನಾನು ಸಂಜೆ ಒಬ್ಬಳೇ ಕುಳಿತಿದ್ದೆ ಮತ್ತು ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡೆ. ಅದರಲ್ಲಿ ಒಬ್ಬಳು ಮಹಿಳೆ ಇದ್ದಳು. ಅವಳು ತನ್ನದೆಲ್ಲವನ್ನೂ ಕಳೆದುಕೊಂಡಿದ್ದಳು. ಈಗ ಅವಳು ಸ್ವತಃ ಎಲ್ಲವನ್ನೂ ಸಹಿಸಿಕೊಂಡು ಕಾಲವನ್ನು ಕಳೆಯುತ್ತಿದ್ದಳು. ಈಗ ಅವಳು ಯಾರ ಸಹೋದರಿಯೂ ಆಗಿರಲಿಲ್ಲ, ಅಥವಾ ಹೆಂಡತಿಯಾಗಿರಲಿಲ್ಲ, ಅಥವಾ ತಾಯಿಯೂ ಆಗಿರಲಿಲ್ಲ. ಕೇವಲ ಒಬ್ಬಳು ಮನುಷ್ಯಳಾಗಿದ್ದಳು.
ಅವಳು ಈಗ ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದಳು. ನಾನು ಅದೇ ರಾತ್ರಿ ಅತ್ತೆಯ ಫೋಟೋದ ಬಳಿ ಒಂದು ದೀಪವನ್ನು ಹಚ್ಚಿದೆ. ನಿಧಾನವಾಗಿ ಬಡಬಡಿಸಿದೆ. ಈಗ ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಯಾವುದು ಹೋಗಬೇಕಾಗಿತ್ತೋ ಅದು ಹೊರಟು ಹೋಯಿತು. ಯಾವುದು ಉಳಿದುಕೊಂಡಿತ್ತೋ ಅದು ನನ್ನದಾಗಿದೆ ಮತ್ತು ನಾನು ಈಗ ಸ್ವತಃ ನನಗಾಗಿ ಬದುಕಿದ್ದೇನೆ. ಆನಂತರ ನಾನು ನನ್ನ ನೋಟ್ಬುಕ್ಕನ್ನು ಎತ್ತಿಕೊಂಡೆ. ಆನಂತರ ನನ್ನ ಕೈಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡಿದೆ. ಬೇರೆಯವರಿಗಾಗಿ ನಾನು ಪ್ರಾರ್ಥಿಸಲಿಲ್ಲ, ಬದಲಾಗಿ ಮೊದಲ ಬಾರಿಗೆ ನನಗಾಗಿ ಪ್ರಾರ್ಥನೆ ಮಾಡಿದೆ. ಈಗ ನನ್ನ ಕಥೆಯು ಶಿಕ್ಷೆ ಅಲ್ಲ, ಬದಲಾಗಿ ಪಾಠವಾಗಿದೆ. ಈಗ ನನ್ನ ಮೌನವು ಯಾವುದೇ ಹೊರೆಯಲ್ಲ, ಅದು ಆಶೀರ್ವಾದವಾಗಿದೆ. ಮತ್ತು ಈಗ ನನ್ನ ಜೀವನ ಯಾರ ನೆರಳಿನಲ್ಲಿಯೂ ಇಲ್ಲ, ಬದಲಾಗಿ ಅದು ನನ್ನ ಸ್ವಂತ ನಿರ್ಧಾರವಾಗಿದೆ. ನನ್ನ ಮನಸ್ಸು ಒಡೆದು ಹೋಗಿದ್ದರೂ ಪುನಃ ಒಂದಾಗಿದೆ. ಒಂದು ವೇಳೆ ಯಾರಾದರೂ ನೀನು ಯಾರು ಎಂದು ಕೇಳಿದರೆ ನಾನು ಹೇಳುತ್ತೇನೆ, ನಾನು ಯಾರೆಂದರೆ ಜೀವನದಲ್ಲಿ ಸೋತು ಹೋಗಿದ್ದರೂ ಕೂಡ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಅವಳ ಈ ಮಾತುಗಳು ಯಾವುದೋ ಹಳೆಯ ಗಾಯವನ್ನು ನಿಧಾನವಾಗಿ ಸವರಿದಂತೆ ಆಗುತ್ತಿತ್ತು. ನಾನು ನಿಂತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಆ ಮಹಿಳೆಗೆ ವಯಸ್ಸಾಗಿತ್ತು. ಮುಖದಲ್ಲಿ ಸುಕ್ಕುಗಳು ಮೂಡಿದವು, ಆದರೆ ದೃಷ್ಟಿಯು ಸ್ವಚ್ಛವಾಗಿತ್ತು. ಎಲ್ಲವನ್ನು ಅರಿತುಕೊಂಡಂತೆ ತೋರುತ್ತಿತ್ತು. ನಾನು ಮುಗುಳ್ನಗಲು ಪ್ರಯತ್ನಿಸಿದೆ. ಹೌದು, ನಾನು ಆಗ ಬೇರೆಯವರಿಗಾಗಿ ಬದುಕಿದ್ದೆ, ಆದರೆ ಈಗ ನನಗಾಗಿ ನಾನು ಉಸಿರಾಡುತ್ತಿದ್ದೇನೆ. ಬದಲಾಗುವುದು ಕೆಟ್ಟದ್ದೇನೂ ಅಲ್ಲ, ಆದರೆ ಛಿದ್ರವಾಗಿಯೂ ಕೂಡ ಬದುಕಿರುವುದು ಅದು ಧೈರ್ಯದ ಕಾರ್ಯವಾಗಿರುತ್ತದೆ. ನಾನು ನಿನ್ನನ್ನು ನೋಡಿದ್ದೇನೆ, ಪ್ರತಿದಿನ ನಿಧಾನವಾಗಿ ಬದಲಾಗುತ್ತಿರುವ ಹಾಗೆ ನಿನ್ನನ್ನು ನೋಡಿದ್ದೇನೆ. ಹೀಗೆ ಅಂದುಕೊಳ್ಳುತ್ತಾ ನನ್ನ ಕಣ್ಣುಗಳು ಒದ್ದೆಯಾದವು. ಮತ್ತೆ ನಾನು ಹೇಳಿದೆ, ಒಮ್ಮೊಮ್ಮೆ ವ್ಯಕ್ತಿಯು ಅಪರಾಧವನ್ನು ಮಾಡದೇ ಇದ್ದರೂ ಅಪರಾಧ ಸಾಬೀತಾದಾಗ ದೂರು ನೀಡುವ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ಕೆಲವೊಂದು ಅಪರಾಧಗಳು ಯಾವ ರೀತಿ ಆಗಿರುತ್ತವೆಂದರೆ ಅವು ಮನುಷ್ಯರನ್ನು ಬದಲಾಯಿಸುವುದಿಲ್ಲ, ಬದಲಾಗಿ ಪರಿಸ್ಥಿತಿಯನ್ನು ಬದಲಾಯಿಸುತ್ತವೆ. ಆದರೆ ಶಿಕ್ಷೆಯನ್ನು ಆ ವ್ಯಕ್ತಿಯೇ ಅನುಭವಿಸುತ್ತಾನೆ. ನಾನು ನಿಧಾನವಾಗಿ ಫೋಟೋದಲ್ಲಿರುವ ಅಮ್ಮನನ್ನು ಕೇಳಿದೆ, ನೀವು ಕೂಡ ಯಾವುದೋ ಶಿಕ್ಷೆಗೆ ಗುರಿಯಾಗಿದ್ದೀರೇನು? ಅವರು ಮುಗುಳ್ನಕ್ಕರು ಮತ್ತೆ ಹೇಳಿದರು, ಮಗಳೇ, ಪ್ರತಿಯೊಬ್ಬರೂ ತಮ್ಮ ಭಾಗದ ಶಿಕ್ಷೆಯನ್ನು ಪಡೆದುಕೊಂಡು ಜನ್ಮ ನೀಡಿರುತ್ತಾರೆ. ಯಾರೋ ಸಂಬಂಧದಲ್ಲಿ, ಯಾರೋ ಮೌನದಲ್ಲಿ, ಮತ್ಯಾರೋ ತಮ್ಮ ಗುರುತನ್ನೇ ಕಳೆದುಕೊಂಡು ಶಿಕ್ಷೆಯನ್ನು ಅನುಭವಿಸುತ್ತಿರುತ್ತಾರೆ. ನಾನು ಅವರ ಮಾತನ್ನು ಹೃದಯದಲ್ಲಿ ಅಳವಡಿಸಿಕೊಂಡೆ. ಸಂಜೆಯಾಗುತ್ತಾ ಸಾಗಿತು ಮತ್ತು ಮಕ್ಕಳು ಈಗ ಒಬ್ಬೊಬ್ಬರಾಗಿ ತಮ್ಮ ಮನೆಗಳಿಗೆ ಮರಳುತ್ತಿದ್ದರು. ನಾನೊಬ್ಬಳೇ ಕುಳಿತುಕೊಂಡಿದ್ದೆ. ಈಗ ಯಾರಾದರೂ ಒಂದು ವೇಳೆ ನೀನು ಯಾರು ಎಂದು ಕೇಳಿದರೆ ನಾನು ಹೇಳುತ್ತೇನೆ, ನಾನು ಎಂತಹ ಮಹಿಳೆಯಾಗಿದ್ದೇನೆಂದರೆ ಎಲ್ಲವನ್ನೂ ಕಳೆದುಕೊಂಡು ಕೂಡ ಈಗ ಎಲ್ಲವನ್ನು ಪಡೆದುಕೊಂಡಿದ್ದೇನೆ. ಆ ಸಂಬಂಧವು ಯಾವುದೇ ರಕ್ತ ಸಂಬಂಧವಾಗಿರಲಿಲ್ಲ ಅಥವಾ ಕಾಗದದಲ್ಲಿ ಬರೆದಿರಲಿಲ್ಲ. ಆ ಸಂಬಂಧವು ಸ್ವಾರ್ಥ ಹಾಗೂ ಪಶ್ಚಾತ್ತಾಪದ ನಡುವೆ ಇತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯ ಹಾಗೂ ಭಗವಂತನ ನಡುವೆ ಇತ್ತು. ಆ ರಾತ್ರಿ ನಾನು ಮಾಡಿದ ಪಾಪಗಳ ಒಂದು ಪತ್ರವನ್ನು ಬರೆದೆ. ಯಾವ ಕ್ಷಣದಲ್ಲಿ ನಾನು ನನ್ನ ಸವತಿಯ ಮಗನಿಗೆ ಅಪ್ಪಿಕೊಂಡು ಕಥೆಯನ್ನು ಹೇಳಿದೆನೋ ಅದೇ ಕ್ಷಣದಲ್ಲಿ ಸೇಡಿನ ದೊಡ್ಡ ಗೋಡೆ ಉರುಳಿ ಬಿದ್ದಿತ್ತು ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅದು ದುಃಖದ ವಿರುದ್ಧವಾಗಿ ನಿಂತಿತ್ತು. ಇಲ್ಲಿಯವರೆಗೂ ನಾನು ನೋಡಿದ ಆ ಜೈಲನ್ನು ನನ್ನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬೆಳಿಗ್ಗೆ ಎದ್ದು ಕಣ್ಣು ತೆರೆದಾಗ ಕೋಣೆಯಲ್ಲಿ ಬೆಳಕು ಚೆಲ್ಲಿತ್ತು, ಅಥವಾ ಬಹುಶಃ ಒಳಗಿನ ಕತ್ತಲೆ ಕಡಿಮೆಯಾಗಿತ್ತು. ಯಾವ ಮಗುವನ್ನು ಒಂದೊಮ್ಮೆ ಕೇವಲ ಮತ್ತೊಬ್ಬ ಮಹಿಳೆಯ ಮಗುವೆಂದು ಹೇಳಲಾಗುತ್ತಿತ್ತೋ ಈಗ ಅದೇ ಮಗುವು ನನ್ನ ಜೀವಾಳವಾಗಿದ್ದ. ನಾನು ಇಲ್ಲಿಯವರೆಗೆ ಒಬ್ಬಂಟಿಯಾಗಿದ್ದೆ, ಏಕೆಂದರೆ ನನ್ನನ್ನು ನಾನು ಸ್ವತಃ ನನ್ನ ಅಪರಾಧದಲ್ಲಿ ಬಂಧಿಸಿಟ್ಟುಕೊಂಡು ಕುಳಿತುಕೊಳ್ಳುತ್ತಿದ್ದೆ. ಆದರೆ ಯಾವಾಗ ನಾನು ನನ್ನನ್ನು ಕ್ಷಮಿಸಿಕೊಳ್ಳಲು ಶುರು ಮಾಡಿದೆನೋ ಈಗ ಜೀವನವು ಕೂಡ ಮತ್ತೊಮ್ಮೆ ನನ್ನನ್ನು ಅಪ್ಪಿ ಮುದ್ದಾಡಿತ್ತು. ನಾನು ಈಗಲೂ ಅದೇ ಮನೆಯಲ್ಲಿದ್ದೆ, ಆದರೆ ಈಗ ಅತಿಥಿಯಂತೆ ಇರಲಿಲ್ಲ. ಒಂದು ಸಂಜೆ ಪುಸ್ತಕದ ಕೆಳಗಿಟ್ಟ ಲಕೋಟೆಯನ್ನು ನಾನೇ ಸ್ವತಃ ಹೊರತೆಗೆದೆ. ಅದನ್ನು ಹರಿದು ನೋಡಿದೆ. ಒಂದು ಕ್ಷಣ ನನ್ನ ಕಣ್ಣು ಒದ್ದೆಯಾಯಿತು ಮತ್ತು ಮುಗುಳ್ನಕ್ಕು ನಾನು ಸುಟ್ಟು ಹಾಕಿದೆ. ಕೇವಲ ಅಪರಾಧಿಯಾಗಿರುವ ಆ ಮಹಿಳೆಯ ಅವಶ್ಯಕತೆ ಈಗ ಇರಲಿಲ್ಲ. ಇದು ಎಂತಹ ಸಂದರ್ಭವೆಂದರೆ ಈಗ ಆ ಮಹಿಳೆಗೆ ಬದುಕಲು ಅವಕಾಶ ನೀಡಬೇಕು. ಅವಳು ತನ್ನ ತಪ್ಪುಗಳಿಂದ ಎಲ್ಲವನ್ನು ಕಲಿತುಕೊಂಡಿದ್ದಾಳೆ. ಅವಳು ಕೇವಲ ಅಮ್ಮನಾಗಲು ಬಯಸಿದ್ದಾಳೆ. ಅದು ತನ್ನ ಸ್ವಂತ ಮಗುವಾಗಿರಬಹುದು ಅಥವಾ ಸ್ವಂತ ಮಗ ಆಗದೇ ಇರಬಹುದು. ಆ ದಿನ ಮೊದಲ ಬಾರಿ ನಾನು ನನ್ನ ಸವತಿಯ ಮಗನಲ್ಲಿ ಹೇಳಿದೆ, ಮಗ, ನಾನು ಇಂದು ನಿನಗಾಗಿ ಶಾಲೆಗೆ ಬರುತ್ತೇನೆ, ನಡೆ ನಾವು ಜೊತೆಗೆ ಹೋಗೋಣವೇ? ಮಗುವಿನ ಕಣ್ಣಲ್ಲಿ ಹೊಳಪು ಮೂಡಿತು. ನಾನು ಕೂಡ ಮಗುವಿನ ಕೈಯನ್ನು ಹಿಡಿದುಕೊಂಡು ಸಾಗತೊಡಗಿದೆ. ಆ ದಿನ ರಾತ್ರಿ ಬೇರೆಯೇ ವಾತಾವರಣವಿತ್ತು. ಆಕಾಶವು ಕೂಡ ನನ್ನ ಆಸೆಗಳನ್ನು ಮತ್ತು ನನ್ನ ಭಾವನೆಗಳನ್ನು ಅರಿತಂತೆ ತೋರತೊಡಗಿತು. ಕೋಣೆಯಲ್ಲಿ ಕತ್ತಲೆ ಆವರಿಸಿತು, ಆದರೆ ಕಣ್ಣಿನಲ್ಲಿ ಒಂದು ಬೆಳಕು, ಒಂದು ಸತ್ಯ ಮೊದಲ ಬಾರಿಗೆ ನನ್ನಲ್ಲಿ ಮೂಡಿ ಬಂದಂತೆ ತೋರುತ್ತಿತ್ತು. ನಾನು ಅಲ್ಮಾರಿಯಿಂದ ಒಂದು ಕಾಗದವನ್ನು ತೆಗೆದೆ ಮತ್ತು ಬರೆದೆ. ನನ್ನ ಮನಸ್ಸಿನಲ್ಲಿ ಹುದುಗಿದ್ದ ಪ್ರತಿಯೊಂದು ಮಾತುಗಳನ್ನು, ಪ್ರತಿಯೊಂದು ಅಪರಾಧಗಳನ್ನು ನಿಲ್ಲಿಸದೆ ಎಡೆಬಿಡದೆ ಬರೆದೆ. ನಾನು ಅಮ್ಮನ ಚೀರುವಿಕೆಯನ್ನು ಕೇಳಿಸಿಕೊಳ್ಳಲಿಲ್ಲ, ಏಕೆಂದರೆ ನಾನೇ ಸ್ವತಃ ನನ್ನ ಧ್ವನಿಯಲ್ಲಿ ಮುಳುಗಿ ಹೋಗಿದ್ದೆ.
ನಾನು ಮೋಹನನ ಭರವಸೆಯನ್ನು ಕಳೆದುಕೊಂಡೆ, ಏಕೆಂದರೆ ನಾನು ನನ್ನ ಅವಶ್ಯಕತೆಗಳಲ್ಲಿ ಮುಳುಗಿ ಹೋಗಿದ್ದೆ. ನಾನು ಯಾವ ಹಣವನ್ನು ಖರ್ಚು ಮಾಡಿದ್ದೇನೆಂದರೆ ಅದು ಮತ್ತೊಬ್ಬರ ಜೀವನಕ್ಕೆ ಆಸರೆಯಾಗಲು ಸಾಧ್ಯವಾಗುತ್ತಿತ್ತು. ನಾನು ಸಂಬಂಧವನ್ನು ಕಡಿದುಕೊಂಡರೂ ಎಂದಿಗೂ ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಿಕೊಳ್ಳಲಿಲ್ಲ. ನಾನು ಪ್ರತಿಯೊಂದು ಶಬ್ದಗಳನ್ನು ಬರೆಯುತ್ತಿದ್ದಂತೆ ನನ್ನ ಆತ್ಮವು ಹಗುರವಾಗುತ್ತಾ ಸಾಗುತ್ತಿತ್ತು. ಆ ಪತ್ರವನ್ನು ಒಂದು ಲಕೋಟೆಯಲ್ಲಿಟ್ಟು ಹಳೆಯ ಪುಸ್ತಕದ ಕೆಳಗೆ ಅಡಗಿಸಿಟ್ಟಿದ್ದೆ. ಅದು ಯಾವುದೇ ತಪ್ಪೊಪ್ಪಿಗೆಯ ಪತ್ರವಾಗಿರಲಿಲ್ಲ, ಆದರೆ ಇದು ಒಂದು ಪತ್ರವಾಗಿತ್ತು. ಒಂದು ವೇಳೆ ನಾನು ಈ ಪ್ರಪಂಚವನ್ನು ಬಿಟ್ಟು ಹೋದರೂ ಕೂಡ ಕನಿಷ್ಠವೆಂದರೂ ಯಾರಾದರೂ ಈ ಪತ್ರವನ್ನು ಓದಲಿ. ಈ ಮಹಿಳೆಯು ತನ್ನ ತಪ್ಪುಗಳನ್ನು ಕೇವಲ ಮುಚ್ಚಿಲ್ಲ, ಬದಲಾಗಿ ಒಪ್ಪಿಕೊಂಡಿದ್ದಳು ಕೂಡ. ಬೆಳಿಗ್ಗೆ ಏಳುತ್ತಿದ್ದಂತೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದೆ. ಆದರೆ ಈ ಬಾರಿ ಪ್ರಾರ್ಥನೆಯು ಕೇವಲ ಕ್ಷಮೆಗೆ ಸೀಮಿತವಾಗಿರಲಿಲ್ಲ, ಬದಲಾಗಿ ಪ್ರಾರ್ಥನೆಯಲ್ಲಿ ಒಂದು ಧನ್ಯವಾದವಿತ್ತು. ಹೇ ಭಗವಂತ, ನಾನು ನಿನ್ನಿಂದ ದೂರವಾದರೂ ನೀನು ನನ್ನನ್ನು ಎಂದಿಗೂ ಕೈ ಬಿಡಲಿಲ್ಲ. ಪ್ರತಿಯೊಂದು ತಿರುವಿನಲ್ಲೂ ನನಗೆ ಒಂದು ಸರಿಯಾದ ಪಾಠವನ್ನು ಕಲಿಸಿದೆ. ಪ್ರತಿಯೊಂದು ನೋವಿನಲ್ಲೂ ಒಂದೊಂದು ನುಡಿಮುತ್ತನ್ನು ಹೇಳಿಕೊಟ್ಟೆ. ನಾನು ನಿನಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ, ಏಕೆಂದರೆ ನನ್ನನ್ನು ನಾನು ಬದಲಾವಣೆ ಮಾಡಿಕೊಳ್ಳಲು ನೀನು ನನ್ನನ್ನು ಜೀವಂತವಾಗಿಟ್ಟೆ. ಆಗ ನನ್ನ ಸವತಿಯ ಮಗನು ನನ್ನ ಬಳಿ ಬಂದು ನನ್ನ ಮಡಿಲಿನಲ್ಲಿ ಮಲಗಲು ಹಠ ಮಾಡಿದನು. ನಾನು ಹಿಂದೆ ಮುಂದೆ ಯೋಚಿಸದೆ ಅವನನ್ನು ನನ್ನ ಎದೆಗೆ ಅಪ್ಪಿಕೊಂಡು ಮಲಗಿಸಿದೆ. ಇದು ಕೇವಲ ಒಬ್ಬ ಮಹಿಳೆಯ ಕೋಮಲತೆಯಲ್ಲ, ಬದಲಾಗಿ ಅವಳ ಮತ್ತೊಂದು ಜನ್ಮವಾಗಿತ್ತು. ಆ ಹೊಸ ಜನ್ಮವು ಸಂಬಂಧಗಳ ಬೆಂಕಿಯಲ್ಲಿ ಬೆಂದು ಹೊರಬಂದಿತ್ತು. ಯಾವ ಅಪರಾಧವನ್ನು ಒಪ್ಪಿಕೊಳ್ಳದೆ ಅದಕ್ಕಾಗಿ ಹೆದರುತ್ತಿದ್ದರೋ ಅವುಗಳಿಗೆ ನಾನು ಒಂದು ಉದಾಹರಣೆಯಾಗಿದ್ದೆ. ಅವರು ಸ್ವತಃ ತಮ್ಮಲ್ಲೇ ಹೋರಾಡುತ್ತಾರೆ, ಆದರೆ ಎಂದಿಗೂ ತಲೆಬಾಗಿಸುವುದಿಲ್ಲ. ಅವರು ಸಂಬಂಧಗಳ ಜಾತ್ರೆಯಲ್ಲಿ ಏಕಾಂಗಿಯಾಗುತ್ತಾರೆ, ಆದರೆ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ಆ ದಿನ ಯಾವುದೇ ಕಣ್ಣೀರು ಇರಲಿಲ್ಲ ಅಥವಾ ಯಾವುದೇ ಆರೋಪವೂ ಕೂಡ ಇರಲಿಲ್ಲ. ಕೇವಲ ಒಂದು ನೆಮ್ಮದಿ ಇತ್ತು. ಹೇಗೆಂದರೆ ಮರುಭೂಮಿಯಲ್ಲಿ ಮಳೆಯ ಹನಿಗಳು ಬಿದ್ದು ಒದ್ದೆಯಾದಂತೆ ಆಗಿತ್ತು. ಇದು ಒಂದು ಕಥೆಯ ಅಂತ್ಯವಾಗಿರಲಿಲ್ಲ, ಬದಲಾಗಿ ಆರಂಭವಾಗಿತ್ತು. ವೀಕ್ಷಕರೇ, ನಮ್ಮ ಕಥೆಯು ಎಲ್ಲರಿಗೂ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ನಮ್ಮ ಕಥೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ಲನ್ನು ಅವಶ್ಯವಾಗಿ ಒತ್ತಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.